ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀರಾಮನ ವಿದ್ಯುಕ್ತ ಪ್ರತಿಷ್ಠಾಪನೆಯ ನಂತರ ಪೂಜೆಗೆ ಪೇಜಾವರ ಶ್ರೀಗಳ ನೇತೃತ್ವ. ಇಂದಿನಿಂದ ಆರಂಭಗೊಂಡ 48 ದಿನಗಳ ಮಂಡಲೋತ್ಸವ. ವಿವಿಧ ಮಂತ್ರ ಶ್ಲೋಕಗಳಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ. ನಾನು ನಾಸ್ತಿಕನಲ್ಲ ಆಸ್ತಿಕ, ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ. ಜೈ ಶ್ರೀರಾಮ್ ಯಾರದ್ದು ಖಾಸಗಿ ಸ್ವತ್ತಲ್ಲ, ಅದು ಪ್ರತಿಯೊಬ್ಬ ಭಕ್ತರ ಸೊತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ ಸಿಎಂ ಸಿದ್ದರಾಮಯ್ಯ. ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಧಿಕ್ಕಾರ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ಬಿಜೆಪಿ ವಿರುದ್ಧ ಘೋಷಣೆ ಕೂಗುವ ಅಬ್ಬರದಲ್ಲಿ ಕಾರ್ಯಕರ್ತರ ಮಹಾ ಎಡವಟ್ಟು ನಡೆದಿದೆ. ದೇವಸ್ಥಾನಕ್ಕೆ ಕರೆದೊಯ್ದು ಜೈ ಶ್ರೀರಾಮ್ ಘೋಷಣೆ ಕೂಗಲು ಒತ್ತಾಯ. ಹುಮನಾಬಾದ್ನಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಮೇಲೆ ಹಲ್ಲೆ, ಜಾತಿ ನಿಂದನೆ ಆರೋಪದಲ್ಲಿ 4ರನ್ನು ಬಂಧಿಸಿದ ಪೊಲೀಸರು. ಸುದ್ದಿಗಳ ವಿವರ. ಅಧರ್ಮ ಅಮಾನವೀಯ ಕೆಲಸ ಮಾಡಿ ನಾಟಕೀಯವಾಗಿ ಪೂಜೆ ಮಾಡಿದರೆ ಆ ಪೂಜೆಯನ್ನು ದೇವರು ಒಪ್ಪಿಕೊಳ್ಳಲ್ಲ. ಸಕಲ ಜೀವಗಳು ಸಮಾನತೆ ಪ್ರೀತಿಯಿಂದ ಬಾಳಬೇಕು ಎನ್ನುವುದು ಆದರ್ಶ ಶ್ರೀರಾಮ ದೇವರ ಆಶಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿದರಳ್ಳಿ ಹೋಬಳಿಯ ಹಿರಂಡಲ್ಲಿ ಶ್ರೀರಾಮ ಟೆಂಪಲ್ ಟ್ರಸ್ಟ್ ನಿರ್ಮಿಸಿದಂಥ ಸಕುಟುಂಬ ಸಮೇತರಾಗಿರುವ ರಾಮ ಸೀತಾ ಲಕ್ಷ್ಮಣ ದೇವಾಲಯ ಹಾಗೂ 33 ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿ ವಿಗ್ರಹದ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಳಿಕ ಮಹಾಕುಂಭಾಭಿಷೇಕದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ನಾನು ನಾಸ್ತಿಕನಲ್ಲ ಆಸ್ತಿಕ, ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ. ರಾಜ್ಯದ ಹಳ್ಳಿಗಳಲ್ಲೂ ರಾಮನ ಗುಡಿಗಳು ಇವೆ. ಪ್ರತಿಯೊಬ್ಬರು ಅವರವರ ನಂಬಿಕೆಯಂತೆ ರಾಮನನ್ನು ಪೂಜಿಸುತ್ತಾರೆ. ಗುಡಿ ಕಟ್ಟಿಸುತ್ತೇವೆ, ಪೂಜಿಸುತ್ತೇವೆ ಎಂದರು. ಇನ್ನು ಪರಿಶಿಷ್ಟ ಪಂಗಡ ಸಮುದಾಯದ ವಾಲ್ಮೀಕಿ ಅವರು ರಾಮಾಯಣವನ್ನು ಬರೆದು ವಿಶ್ವಕ್ಕೆ ಕೊಟ್ಟರು. ದೇವರು ನಮ್ಮ ಆತ್ಮ ಮತ್ತು ಶರೀರದಲ್ಲೇ ಇದ್ದಾನೆ ಎಂದು ಬಸವಣ್ಣನವರು ನುಡಿದಿದ್ದಾರೆ. ದೇಹವೇ ದೇಗುಲ ಎನ್ನುವಂಥ ಸಂದೇಶ ಮನುಷ್ಯ ಪ್ರಪಂಚಕ್ಕೆ ನೀಡಿದ್ದಾರೆ ಎಂದು ವಚನಗಳ ಉದಾಹರಣೆಯನ್ನು ಕೂಡ ನೀಡಿದರು. ಜೈ ಶ್ರೀರಾಮ್ ಎನ್ನುವುದು ಯಾರದ್ದು ಖಾಸಗಿ ಸ್ವತ್ತಲ್ಲ, ಅದು ಪ್ರತಿಯೊಬ್ಬ ಭಕ್ತರ ಸೊತ್ತು ಎನ್ನುತ್ತಾ ತಾವು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ನೆರೆದಿದ್ದ ಸಾರ್ವಜನಿಕರಿಗೂ ಕೂಡ ಘೋಷಣೆಯನ್ನು ಕೂಗಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಬೈರತಿ ಸುರೇಶ್, ಈಶ್ವರ್ ಖಂಡ್ರೆ, ಆಯೋಗದ ಉಪಾಧ್ಯಕ್ಷರಾದ ರಾಜುಗೌಡ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು, ಶಾಸಕರಾದ ಮಂಜುಳಾ, ಅರವಿಂದ ಲಿಂಬಾವಳಿ, ಮಾಜಿ ಸಚಿವರಾದ ಎಚ್.ಎಂ. ರೇವಣ್ಣ, ಅರವಿಂದ ಲಿಂಬಾವಳಿ ಸೇರಿ ಹಲವರು ಪ್ರಮುಖರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಊರಿನ ಎಲ್ಲ ಜನರು ಕೂಡ ಸೇರ್ಕೊಂಡು, ಹೊರಗಡೆಯವರೆಲ್ಲ ಸೇರ್ಕೊಂಡು ಶ್ರೀರಾಮಚಂದ್ರನ, ಸೀತಾದೇವಿಯ, ಲಕ್ಷ್ಮಣ ಪ್ರತಿಮೆಗಳಿರ್ತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನ ಇವತ್ತು ಇಲ್ಲಿ ಕಟ್ಟಿ ಅದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಜೊತೆಗೆ ಆಂಜನೇಯನ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ. ನನಗೆ ಈ ಊರಿನವರು ರಾಜಣ್ಣ ಮತ್ತು ಇತರ ಎಲ್ಲ ಸ್ನೇಹಿತರು ಮತ್ತು ಬೈರತಿ ಸುರೇಶ್ ಅವರು ಕೂಡ ಆಮೇಲೆ ಇಲ್ಲಿನ ಶಾಸಕರು ಅರವಿಂದ್ ಲಿಂಬಾವಳಿ ಅವರೆಲ್ಲರೂ ಕೂಡ ಕರೆದಿದ್ದರು. ಹಾಗಾಗಿ ಉದ್ಘಾಟನೆ ಮಾಡಲಿಕ್ಕೆ ಶ್ರೀರಾಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೇನೆ. ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ, ರಾಜಕಾರಣಕ್ಕೋಸ್ಕರ ಮಾಡಿರ್ತಾರೆ. ಈ ಊರಿನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ. ಈಗ ನಮ್ಮೂರಿನಲ್ಲಿ ನಾನೇ ಕಟ್ಟಿಸಿದ್ದೀನಿ ಶ್ರೀರಾಮಚಂದ್ರ ದೇವಸ್ಥಾನ. ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ, ಇದು ರಾಜಕೀಯ ರಹಿತವಾಗಿ. ಈಗ ಭಾಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ, ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ. ಒಂದು ನಾನು ಹೋಗ್ತೀನಿ, ಯಾವಾಗ ಶ್ರೀರಾಮಚಂದ್ರನ ನೋಡೋಕ್ಕೆ ಹೋಗ್ತೀನಿ. ಶ್ರೀರಾಮಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ?
ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದಿದೆ, ಅಯೋಧ್ಯೆಯಲ್ಲಿ ಪೂಜೆ ಮಾಡೋದು ಒಂದಿದೆ, ಬೇರೆ ಕಡೆ ಪೂಜೆ ಮಾಡೋದು ಒಂದಿದೆ, ನಮ್ಮೂರಿನಲ್ಲಿ ಪೂಜೆ ಮಾಡೋದು ಕೂಡ ಒಂದಿದೆ. ಬೇರೆ ಬೇರೆ ಇದ್ದಾರೆ. ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ, ಒಬ್ಬರೇ ಲಕ್ಷ್ಮಣ, ಒಬ್ಬರೇ ಸೀತಾದೇವಿ, ಒಬ್ಬರೇ ಆಂಜನೇಯ. ಆಯ್ತಾ? ಇವೆಲ್ಲರೂ ಮಾಡಬೇಕು. ಇವ್ರು ಏನು ಮಾಡ್ತಾ ಇದ್ದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತಲ್ಲ. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ನಾವು ಯಾಕೆ ಹೋಗಿಲ್ಲ ಅಂತಂದರೆ ಇದನ್ನು ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರ್ದು. ಶ್ರೀರಾಮಚಂದ್ರ ಎಲ್ಲರ ದೇವರು. ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಇದು ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ. ನಾವು ಶ್ರೀರಾಮಚಂದ್ರನ ಭಕ್ತರು. ಅಂದರೆ ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ, ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ. ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ, ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನು ಬೇಕು ಅಂತೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಸರ್, ಹಾಗೆ ಬಿಜೆಪಿ ಅವರು ಇವತ್ತು ನೀವು ರಜಾ ಕೊಡದಿರುತ್ತೆ ಆಕ್ಷೇಪಣೆ ವ್ಯಕ್ತಪಡಿಸಿ ಸಿದ್ದರಾಮಯ್ಯವರು ಹಿಂದೂ ವಿರೋಧಿ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೊಟ್ಟಿಲ್ಲ. ಕೇಂದ್ರ ಸರ್ಕಾರನೇ ಅರ್ಧ ದಿನ ಹೇಳಪ್ಪ ಇಲ್ಲಿ ತಮ್ಮ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ದಿಲ್ಲಿನಲ್ಲಿ ಕೊಟ್ಟಿದ್ದಾರ, ಪಂಜಾಬ್ನಲ್ಲಿ ಕೊಟ್ಟಿದ್ದಾರ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದ್ದಾರ, ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರ, ಕೇರಳದಲ್ಲಿ ಕೊಟ್ಟಿದ್ದಾರ. ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ. ಮತ್ತು ಅಯೋಧ್ಯೆಯಲ್ಲಿ ಇದು ನಡೀತಾ ಇರೋದು. ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು. ಅಯೋಧ್ಯೆ ಅಂತಂದರೆ ಅಯೋಧ್ಯೆ ಜಿಲ್ಲೆ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸೀತಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಲಕ್ಷ್ಮಣನ ಆಂಜನೇಯನ ಪ್ರತಿಮೆ. ಮತ್ತು ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ. ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು. ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ, ಲಕ್ಷ್ಮಣನ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲಿ ಹೋದವ್ರು ಯಾರ್ಯಾರು? ಸೀತಾ ಲಕ್ಷ್ಮಿಯನ್ನು. ಮತ್ತೆ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ. ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜಾರಾಮ್ ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರ ಹೇಳ್ತಿದ್ರು? ಏ ರಾಮ್. ಸಾಯುವಾಗಲೂ ಕೂಡ ಏ ರಾಮ್. ಸಿಎಂ ಅವರು ಮೂರ್ತಿ ಪ್ರತಿಷ್ಠಾಪನೆ ವಿಚಾರದಲ್ಲಿ ರಾಜಕೀಯ ಬೆರೆಸುವುದು ಸರಿಯಲ್ಲ. ಅಯೋಧ್ಯೆಯಲ್ಲಿ ಬಿಜೆಪಿಯವರು ಯಾರೂ ಕೆಲಸ ಮಾಡುತ್ತಿಲ್ಲ. ಇದನ್ನ ಸಿಎಂ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ರು. ಅಲ್ಲಿ ಅದರದೇ ಆದಂಥ ಟ್ರಸ್ಟ್ ಇದೆ, ಅಲ್ಲಿಯ ನಿರ್ಧಾರಗಳನ್ನು ಕಮಿಟಿ ತೆಗೆದುಕೊಳ್ಳುತ್ತದೆ. ಅಯೋಧ್ಯೆಯಲ್ಲಿ ಯಾವುದೇ ಪಕ್ಷದ ಹಸ್ತಕ್ಷೇಪ ಇರುವುದಿಲ್ಲ. ಈಗ ಶ್ರೀರಾಮನ ಮೂರ್ತಿ ಒಂದೇ ಸ್ಥಾಪನೆ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಮಾಡಬೇಕು ಅದರ ನಿರ್ಧಾರವನ್ನು ಕಮಿಟಿ ತೆಗೆದುಕೊಳ್ಳುತ್ತದೆ. ಈಗಾಗಲೇ ಕೇಂದ್ರ ಸರ್ಕಾರ ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರನ್ನು ಇಟ್ಟಿದೆ. ಇನ್ನು ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಟ್ರಸ್ಟ್ ಕಮಿಟಿ ನಿರ್ಧಾರವನ್ನು ಕೈಗೊಳ್ಳುತ್ತದೆ. ಸಿಎಂ ಸಿದ್ದರಾಮಯ್ಯನವರು ಇದರಲ್ಲಿ ರಾಜಕೀಯ ಬೆರೆಸುವಂಥ ಕೆಲಸವನ್ನು ಮಾಡಬಾರದು ಎಂದು ಅವರು ಆಗ್ರಹಿಸಿದರು. ಶಿವಮೊಗ್ಗದ ಶ್ರೀರಾಮೋತ್ಸವದಲ್ಲಿ ಮಹಿಳೆ ಅಲ್ಲಾಹು ಅಕ್ಬರ್ ಕೂಗಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಇಡೀ ದೇಶ ಸೇರಿ ಜಗತ್ತಿನಲ್ಲಿ ಶಿವಮೊಗ್ಗದಂತಹ ಘಟನೆ ಎಲ್ಲಿಯೂ ನಡೆದಿಲ್ಲ. ಎಲ್ಲರೂ ಶ್ರೀರಾಮೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಖೇದಕರವಾಗಿದೆ. ಆದರೆ ಇಂಥ ಘಟನೆ ನಡೆದಾಗಲೇ ಸರ್ಕಾರ ತನಿಖೆಯ ಮುಂಚೆ ರಿಪೋರ್ಟ್ ರೆಡಿ ಮಾಡಿರುತ್ತದೆ. ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ ಮಹಿಳೆಗೆ ಈಗ ಮಾನಸಿಕ ಅಸ್ವಸ್ಥೆ ಮಹಿಳೆ ಎಂದಿದ್ದಾರೆ. ಅಲ್ಪಸಂಖ್ಯಾತರ ರಕ್ಷಣಾತ್ಮಕ ರೀತಿಯಲ್ಲಿ ನಡೆದುಕೊಳ್ಳುವುದು ಕಾಂಗ್ರೆಸ್.
ಪ್ರವೃತ್ತಿಯಾಗಿದೆ. DJ ಹಳ್ಳಿ, KJ ಹಳ್ಳಿ ಜೊತೆಗೆ ಹುಬ್ಬಳ್ಳಿ ಗಲಭೆ ಇದ್ದವರಿಗೆ ರಕ್ಷಣೆ ಈಗಾಗಲೇ ಮುಂದಾಗಿದ್ದಾರೆ. ಈಗ ಶಿವಮೊಗ್ಗ ಘಟನೆ ಮುಚ್ಚಿ ಹಾಕುವ ಕೆಲಸವನ್ನ ಸರ್ಕಾರ ಮಾಡ್ತಿದೆ ಎಂದರು. ನೋಡಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಅರ್ಥ ಮಾಡ್ಕೋಬೇಕು. ಅಲ್ಲಿ ಯಾವುದೋ BJP ಅವ್ರು ಕೆಲಸ ಮಾಡ್ತಾ ಇಲ್ಲ. ಮೊದಲೇದಾಗಿ ಅಲ್ಲಿ ಅದಕ್ಕೆ ಆದಂಥ ಟ್ರಸ್ಟ್ ಇದೆ. ಆ ಟ್ರಸ್ಟ್ನವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ಯಾವುದೇ ಪಾರ್ಟಿ ಹಸ್ತಕ್ಷೇಪ ಇರೋದಿಲ್ಲ ಅನ್ನೋದು ಒಂದು ಸ್ಪಷ್ಟತೆ ಇರಬೇಕು. ಎರಡನೇದು, ಇವತ್ತಲ್ಲಿ ಕೇವಲ ರಾಮನ ವಿಗ್ರಹ ಸ್ಥಾಪನೆ ಮಾಡಿದರೆ ಮುಂದಿನ ನಿರ್ಮಾಣಗಳಲ್ಲಿ ಅಲ್ಲಿ ಹೇಳಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಂತ ಇವತ್ತು ಏರ್ಪೋರ್ಟಿಗೆ ಹೆಸರಿಡತಕ್ಕಂಥ ಕೆಲಸ ಯಾರು ಮಾಡಿದರು? ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಯಾರು ರಾಮಾಯಣವನ್ನು ರಚಿಸಿದ್ರು ಅವ್ರ ಹೆಸರನ್ನು ಅಲ್ಲಿಯ ಪ್ರಮುಖ ವಿಮಾನ ನಿಲ್ದಾಣಕ್ಕೆ ಇಡತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಟ್ರಸ್ಟ್ ಎಲ್ಲ ನಿರ್ಧಾರ ಮಾಡುತ್ತೆ ಯಾವ ಮೂರ್ತಿಗಳಿರಬೇಕು, ಯಾವಾಗಿರಬೇಕು, ಹೇಗಿರಬೇಕು ಅಂತಕ್ಕಂಥದ್ದನ್ನು ಟ್ರಸ್ಟ್ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ತಗೊಳ್ಳುತ್ತೆ. ಇದರಲ್ಲಿ ರಾಜಕೀಯವನ್ನು ಬೆರೆಸುವಂಥ ಕೆಲಸದನ್ನು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋದು ಆಗ್ರಹ ಮಾಡ್ತೇನೆ. ಶಿವಮೊಗ್ಗ ವಿಚಾರದಲ್ಲಿ ಶ್ರೀರಾಮ ನೋಡಿ, ಇವತ್ತು ಈ ರೀತಿ ಘಟನೆಗಳು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಕೂಡ ಆಗಿಲ್ಲ. ಇವತ್ತು ಬಹಳ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಸಂಭ್ರಮೋತ್ಸವದ ರಾಮೋತ್ಸವನ ಕಾರ್ಯಕ್ರಮ ಎಲ್ಲ ಕಡೆ ಆಗಿದಾವೆ. ಆದರೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಖೇದಕರವಾಗಿರ್ತಕ್ಕಂಥ ಘಟನೆ. ಆದರೆ ಸರ್ಕಾರ ತಕ್ಷಣ ಇನ್ನೂ ಇನ್ವೆಸ್ಟಿಗೇಷನ್ ಆಗ್ಲಾರ್ದೇ ರಿಪೋರ್ಟ್ ಹಾಕೋ ಕೆಲಸ ಮಾಡಿಬಿಡುತ್ತೆ. ಯಾರೋ ಒಬ್ರು ಅಲ್ಲ ಬರಕ್ಕಂತ ಕೂಗಿದ ತಕ್ಷಣ ಅವ್ರು ಹೇಳಿಬಿಟ್ರೆ ಇದೊಂದು ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥದ್ದು ಅನ್ನತಕ್ಕಂಥ ಮಾತನ್ನ ಅಧಿಕಾರಿಗಳು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಂದ್ರೆ ತಕ್ಷಣ ಈ ರೀತಿಯಾದಂಥ ಅಲ್ಪಸಂಖ್ಯಾತರ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಯಾವುದೇ ಒಂದು ನಿಮಿಷನೂ ಪೂರ ಅದನ್ನ ಯೋಚನೆ ಮಾಡಲಾರ್ದನ ತಕ್ಷಣ ಈ ರೀತಿ ಹೇಳಿ ಕೇಸನ್ನು ಮುಚ್ಚಾಕೋತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಕಾಂಗ್ರೆಸ್ಸಿಗಿದೆ. DJ ಹಳ್ಳಿ, KJ ಹಳ್ಳಿ ಇರಬೇಕು, ಹುಬ್ಳಿ ಗಲಭೆ ಇರ್ಬೋದು, ಶಿವಮೊಗ್ಗ ಗಲಭೆ, ಅಲ್ಲಿ ಇದ್ದವ್ರಿಗೇನೆ ಇವರೆಲ್ಲರೂ ಕೂಡ ಬಿಡಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹೀಗಾಗಿ ತಕ್ಷಣ ಅದನ್ನು ಮುಚ್ಚಾಕೋ ಕೆಲಸಕ್ಕೆ ಏನ್ ಬೇಕು ಅದನ್ನು ಮಾಡುವಂತ ಸರ್ಕಾರ ಮಾಡಿತ್ತಲ್ಲಿ. ಇವತ್ತು ಕಾಂಗ್ರೆಸ್ BJP ಕಾರ್ಯಕರ್ತರು ಅಡ್ಡಿಪಡಿಸಿದ್ದಾರೆ ಆಸಾಂನಲ್ಲಿ. ನೋಡಿ, ಇವತ್ತು ಆಸಾಂನಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆಗೆ BJPಗೆ ಯಾವುದೂ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡೋ ಹಕ್ಕಿದೆ, ಮಾಡಬಹುದು ಅಂತ ಹೇಳ್ತಾರೆ. ಆದ್ರೆ ಆಂತರಿಕ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರಕ್ಕಾಗಲಿ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿಗಳು ಬಂದಾಗ ಅದನ್ನ ಹಿತದೃಷ್ಟಿಯಿಂದ, ಯಾವುದೋ ಒಂದು ಕೆಟ್ಟ ದೃಷ್ಟಿ, ನೆಗೆಟಿವ್ ಆಸ್ಪೆಕ್ಟ್ ಆಗಿ ತೆಗೆದುಕೊಳ್ಬಾರ್ದು. ಅವರ ಹಿತದೃಷ್ಟಿಯಿಂದ ಅವ್ರ ಸೆಕ್ಯೂರಿಟಿ ಪರ್ಪಸ್ ಆಗಿ ತೆಗೆದುಕೊಂಡಿರ್ತಂತ ನಿರ್ಧಾರ. ಹಂಗಂದ್ರೆ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು ಇದೇ ರಾಮ ರಥಯಾತ್ರೆ ನಡೆದಿತ್ತು. ಅವತ್ತು ಬಿಹಾರದಲ್ಲಿ ಯಾಕೆ ಬಂಧನ ಮಾಡಿದ್ರು? ಅವತ್ತೇನು ಹೇಳ್ತಾರೆ, ನಾವೇನು ಹೇಳಕ್ ಹೋಗಿದ್ವಿ, ಇವರಿಗೆ ಬಂಧನ ಮಾಡಿದ್ರು. ಏನು ಇರಲಿಲ್ಲ ಅಂದ್ರೆ ಬಂಧನ ಮಾಡಿದ್ರು. ಅಂದ್ರೆ ಇವತ್ತು ಸೆಕ್ಯೂರಿಟಿ ಪರ್ಪಸ್ ಅಂತಕ್ಕಂಥದನ್ನ ಅಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳುವಂಥದ್ದು ಮಾಡಿದೆ. ಸೆಕ್ಯೂರಿಟಿ ದೃಷ್ಟಿಯಿಂದ, ಯಾಕಂದ್ರೆ ಪ್ರತಿಯೊಬ್ಬರ ಪ್ರಜೆಯ ಆತ್ಮರಕ್ಷಣೆಗೆ ಏನ್ ಬೇಕೋ ಅದು ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಜವಾಬ್ದಾರಿ. ಹೀಗಾಗಿ ಸರ್ಕಾರ ಆ ಅನುಗುಣವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರಲ್ಲಿ ಯಾವುದೇ ರಾಜಕೀಯ ಬೆರೆಸುವಂತ ಅವಶ್ಯಕತೆ ಇಲ್ಲ. ಅಸ್ಸಾಂನಲ್ಲಿ BJP ಕಾರ್ಯಕರ್ತರು ನ್ಯಾಯ ಎಷ್ಟು ಸರಿ ಅನ್ಸುತ್ತೆ ನೋಡಿ, ಹಿಂದೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಯಾತ್ರೆ ಮಾಡೋದ್ರು, ಗೋವಾದಲ್ಲಿ ಯಾತ್ರೆ ಮಾಡೋದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದಿನ ಸಲ ರಾಹುಲ್ ಗಾಂಧಿ ಯಾತ್ರೆ ಮಾಡಿದ್ರು. ಅಲ್ಲೇ ನಾವೇನು ಅಬ್ಜೆಕ್ಷನ್ ಮಾಡಕ್ ಹೋಗಿದ್ವಾ? ಯಾರು ಮಾಡಕ್ ಹೋಗಿಲ್ಲ, ಏನು ಮಾಡುವಂತ ಪ್ರಶ್ನೆ ಬಂದಿಲ್ಲ. ಇವತ್ತು ಹೇಳುವಂಥದ್ದನ್ನ ಅವ್ರು ಮಾಡ್ತಾರೆ. ಅವ್ರ ಯಾತ್ರೆ ಸಫಲ ಆಗ್ಲಿ, ಅದು ವಿಫಲ ಆಗ್ತಕ್ಕಂಥ ಬಂದಾಗ ಈ ರೀತಿಯಾದಂಥ ಸಣ್ಣ ಸಣ್ಣ ಚಟುವಟಿಕೆ ಗುರುತಿಸಿ ಅವನ ಬೇರೆಯವ್ರ ಮ್ಯಾಗ ಹಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ನಿರಂತರವಾಗಿ ಮಾಡ್ತಕ್ಕಂಥ ಅವ್ರದ್ದೊಂದು ಚಟ ಅದೊಂದು ಏನಂತೇಳಿ ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಚಟ ಅದ. ಯಾರ್ದಾರ ಮ್ಯಾಗ ಸರಿತೀವಿ ಅಂತೇಳಿ ಹಂಗೆ ಚಟ ಮಾಡೋಂಥ ಕೆಲಸ ಮಾಡ್ತಾರ ಅಷ್ಟೇ. ಮಂಗಳೂರಿನ ಹಳೆ ಬಂದರು ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ತಂದುಕೊಡುವ ಪ್ರಮುಖ ಪೋರ್ಟ್ ಆಗಿದೆ. ಆದರೆ ಇಲ್ಲಿ ಹಲವು ವರ್ಷಗಳಿಂದ ಹೂಳೆತ್ತದೇ ಇರುವ ಕಾರಣ ದೋಣಿ ಹಾಗೆಯೇ ಹಡಗುಗಳ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತಿದೆ. ಇದೀಗ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಪ್ರವಾಸಿ ಹಡಗು ಪ್ರಾರಂಭಕ್ಕೂ ಇದು ಹಿನ್ನಡೆ ಆಗ್ತಾ ಇದೆ. ಈ ಹಳೆ ಬಂದರಿನ ಮೂಲಕ ಕೋಟ್ಯಾಂತರ ಮೌಲ್ಯದ ಸರಕು ರಫ್ತಾಗುತ್ತಿದೆ. ಸಮುದ್ರದಿಂದ ಫಲ್ಗುಣಿ ನದಿ ಮೂಲಕ ಬಂದರಿಗೆ ಸಂಪರ್ಕಿಸುವಂಥ ದಾರಿಯಲ್ಲಿ ಹೂಳು ತುಂಬಿಕೊಂಡಿದೆ. ಹಲವು ಸಮಯದಿಂದ ಡ್ರೆಡ್ಜಿಂಗ್ ಮಾಡಿ ಹೂಳು ತೆಗೆಯುವಂಥ ಯಾವುದೇ ನಡೆದಿಲ್ಲ. ಹಾಗೆಯೇ ಆ ಕಾರಣದಿಂದಾಗಿ ದೋಣಿ ಹಡಗುಗಳ ಸುಗಮ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ಹೂಳೆತ್ತಲು 8 ಬಾರಿ ಟೆಂಡರ್ ಕರೆದರೂ ಕೂಡ ಟೆಂಡರ್ ಷರತ್ತು ಪಾಲಿಸುವ ಕಂಪನಿಗಳ ಕೊರತೆಯಿಂದ ರದ್ದಾಗ್ತಾ ಇದೆ. ಇದೇ ರೀತಿ ಹೂಳು ಹೆಚ್ಚಾದರೆ ಮೀನುಗಾರಿಕಾ ಬೋಟ್ ಸಂಚಾರಕ್ಕೂ ಕೂಡ ತೊಂದರೆ ಆಗಲಿಕ್ಕಿದೆ. ಹೀಗಾಗಿ ಹೂಳೆತ್ತುವ ಕಾರ್ಯಕ್ಕೆ ಶೀಘ್ರವೇ ಮುಂದಾಗಬೇಕು ಎಂಬ ಆಗ್ರಹ ಕೇಳಿ ಬರ್ತಾ ಇದೆ.
ಅಯೋಧ್ಯೆಯ ನೂತನ ಮಂದಿರದಲ್ಲಿ ಶ್ರೀರಾಮನ ವಿದ್ಯುಕ್ತ ಪ್ರತಿಷ್ಠಾಪನೆಯ ನಂತರ ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಇಂದಿನಿಂದ 48 ದಿನಗಳ ಮಂಡಲೋತ್ಸವ ಆರಂಭಗೊಂಡಿದೆ. ಪೇಜಾವರ ಶ್ರೀಗಳು ವಿವಿಧ ಮಂತ್ರಗಳಿಂದ ಪ್ರತಿಮೆಗೆ ತತ್ವಸ್ಯಾದಿಗಳನ್ನು ನೆರವೇರಿಸಿ ಕಲಶ ಪೂಜೆಗಳನ್ನು ಹಾಗೆಯೇ ಚಾಮರ ಸೇವೆ ಮಂಗಳಾರತಿಗಳನ್ನು ನೆರವೇರಿಸಿ ಪೂಜೆಯನ್ನು ಸಲ್ಲಿಸಿದರು. ಇದಕ್ಕೂ ಮೊದಲು ವಿದ್ಯಾಪೀಠದ ಪ್ರಾಚಾರ್ಯ ವಿದ್ವಾನ್ ಸತ್ಯನಾರಾಯಣಾಚಾರ್ಯ, ವಿಷ್ಣುಮೂರ್ತಿ ಆಚಾರ್ಯ, ಶಶಾಂಕ ಭಟ್, ಲಕ್ಷ್ಮೀನಾರಾಯಣ ಭಟ್ ಮೊದಲಾದವರ ನೇತೃತ್ವದಲ್ಲಿ ವಿವಿಧ ಹೋಮ ಹವನಾದಿಗಳನ್ನು ಕುಲಶಾರಾಧನೆಗಳನ್ನು ಕೂಡ ನೆರವೇರಿದವು. ಇಂದಿನಿಂದ ಪೇಜಾವರ ಶ್ರೀಗಳು ಅವರ ನೇತೃತ್ವದಲ್ಲಿ ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಶ್ರೀಗಳಿಂದ ಪೂಜೆ ನಡೆದು ಇನ್ನು ಹಲವು ದಿನಗಳ ಕಾಲ ಹೋಮ ಹವನಾದಿಗಳನ್ನು ಹಾಗೆಯೇ ಕಲಶಾರಾಧನೆ ಇತ್ಯಾದಿಗಳನ್ನು ಶ್ರೀಗಳು ನೆರವೇರಿಸಲಿದ್ದಾರೆ. ಇನ್ನು ಬಿಸಿಯೂಟ ನೌಕರರ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿ ಬಳಿ CITU ವತಿಯಿಂದ ಪ್ರತಿಭಟನೆ ನಡೆದಿದೆ. ಬಿಸಿಯೂಟ ನೌಕರರ ವೇತನ ಹೆಚ್ಚಳ ಸೇರಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿದ ನೌಕರರು ಕನಿಷ್ಠ 31,000 ವೇತನ, ಮಾಸಿಕ ಪಿಂಚಣಿ ಹಾಗೆಯೇ ಕೆಲಸದ ಅವಧಿ 4 ಗಂಟೆಯಿಂದ 6 ಗಂಟೆಗೆ ಕೈಪಿಡಿಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿದರು. 45ನೇ ಭಾರತೀಯ ಕಾರ್ಮಿಕ ಸಮ್ಮೇಳನ ಶಿಫಾರಸು ಸೇರಿ ಹಲವು ಬೇಡಿಕೆಗೆ ಇದೇ ವೇಳೆ ಆಗ್ರಹಿಸಿದರು. ಬೇಡಿಕೆಗೆ ಆಗ್ರಹಿಸಿ ನೂರಾರು ನೌಕರರು ಪ್ರತಿಭಟನೆಯನ್ನು ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಬಿಸಿಯೂಟ ನೌಕರನ ಕಡೆಗಣಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಏನೇ ಬರಲಿ ಆರನೇ ಗ್ಯಾರಂಟಿ ನಿವೃತ್ತರಿಗೆ ಇಡಗಂಟು ಕೊಡಲೇಬೇಕು. ಮಾಸಿಕ ಏನೇ ಬರಲಿ ಬಿಸಿಯೂಟ ನೌಕರ ಹೋರಾಟ ಏನೇ ಬರಲಿ ಯಾತಕ್ಕಾಗಿ ಹೋರಾಟ. ಭಾರತ್ ಜೋಡೋ ಯಾತ್ರೆ ಮೇಲೆ ಬಿಜೆಪಿಯವರು ನಡೆಸಿದ ದಾಳಿ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಮಾರಕ ಎಂದು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಆರೋಪಿಸಿದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ನಡೆಸಿದಂತಹ ದಾಳಿಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳವಾರ ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಎದುರು ಹಮ್ಮಿಕೊಳ್ಳಲಾದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸರ್ವಾಧಿಕಾರಿ ಧೋರಣೆಯ ಮೂಲಕ ವಿರೋಧ ಪಕ್ಷವನ್ನು ಹತ್ತಿಕ್ಕುವ ಕಾರ್ಯವನ್ನು ಬಿಜೆಪಿ ನಡೆಸ್ತಾ ಇದೆ. ಈ ಮೂಲಕ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಯಾಲಯ, CBI, ಚುನಾವಣಾ ಆಯೋಗ, ಇಡಿಗಳನ್ನು ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷವನ್ನು ಹತ್ತಿಕ್ಕುವ ಕಾರ್ಯವನ್ನು ಕೇಂದ್ರ ಬಿಜೆಪಿ ಸರ್ಕಾರ ಮಾಡ್ತಿದೆ ಎಂದು ಅವರು ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು, KPCC ಪ್ರಧಾನ ಕಾರ್ಯದರ್ಶಿ MA ಗಫೂರ್, ಕಾಂಗ್ರೆಸ್ ಮುಖಂಡರಾದ ಪ್ರಸಾದ್ ರಾಜ್ ಕಾಂಚನ್, ನೀರೆ ಕೃಷ್ಣ ಶೆಟ್ಟಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹಾಗೆಯೇ ಕಿಶನ್ ಹೆಗ್ಡೆ, ಕೊಲ್ಕೆಬೈಲು, ದಿವಾಕರ್ ಕುಂದರ್ ಮೊದಲಾದವರು ಕೂಡ ಉಪಸ್ಥಿತರಿದ್ದರು. ಸಂಖ್ಯೆಯಲ್ಲಿ ಏನು ಜನರ ಬೇಡಿಕೆ ಇದೆ, ದೇಶದ ಮನೋಭಾವ ಹೋಗಬೇಕು, ಪ್ರೀತಿಯ ಮನೋಭಾವ ಬರಬೇಕು. ಮಣಿಪುರದಲ್ಲಿ ಆದಂತ ಘಟನೆ ಇಡೀ ಜಗತ್ತಿನಲ್ಲಿ ನಮ್ಮನ್ನು ತಲೆ ತಗ್ಗಿಸುವಂತ ರೀತಿಯ ವಾತಾವರಣ ಸೃಷ್ಟಿಯಾದಂತ ಸಮಯದಲ್ಲಿ ಕೂಡ ಒಂದು ಶಬ್ದ ಕೂಡ ಅದಕ್ಕೆ ಸ್ಪಂದನೆ ಮಾಡಿದಂತ ಪ್ರಧಾನಮಂತ್ರಿಗಳು, ಮಾನವತಾ ಇದನ್ನು ಕಳ್ಕೊಂಡಂತ ಪ್ರಧಾನಮಂತ್ರಿಗಳು ತನ್ನ ಸರ್ವಾಧಿಕಾರಿ ಮುಖಾಂತರ ಎಲ್ಲವನ್ನೂ ಕೂಡ ಕಡಿವಾಣ ಹಾಕ್ತೇವೆ
ಅನ್ನುವಂಥ ರೀತಿಯ ಪ್ರವೃತ್ತಿಯ ಮುಖಾಂತರ ಹೋಗುವುದಕ್ಕೆ ನಮ್ಮ ಧಿಕ್ಕಾರ ಇದೆ. ಅದನ್ನು ನಾವು ಖಂಡಿಸುವಂಥ ಕೆಲಸಗಾರರು ಮಾಡ್ತೇವೆ. ಇವತ್ತು ಒಬ್ಬ ರಾಷ್ಟ್ರಪತಿಗಳನ್ನ ಕತ್ತಲೆಯಲ್ಲಿ ಇಟ್ಟು ಹೆಚ್ಚಿನ ವಿಷಯ ರಾಷ್ಟ್ರಪತಿಗಳು ಇದನ್ನ ಯಾವುದೇ ರೀತಿಯ ಪವಿತ್ರ ಕಾರ್ಯಕ್ರಮ ಇದ್ದರೆ ಅದನ್ನು ಉದ್ಘಾಟನೆ ಮಾಡುವಂಥ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸಗಾರಕ್ಕೆ ಚಾಲನೆ ಕೊಡಬೇಕಾಗಿತ್ತು. ಬರೇ ಇವತ್ತು ತೋರಿಕೆಗೋಸ್ಕರ ಮಾತ್ರ ರಾಷ್ಟ್ರಪತಿಗಳನ್ನ ಕೂರಿಸ್ಕೊಂಡು ಆ ಪೀಠದಲ್ಲಿ ಕೂರಿಸ್ಕೊಂಡು ಇವತ್ತು ಅವರಿಗೆ ಅವಮಾನ ಮಾಡುವಂಥ ಕೆಲಸ ಕಾರ್ಯವನ್ನ ಎಲ್ಲೂ ಕೂಡ ನಮ್ಮ ಸಂವಿಧಾನ ತೋರಿಸಿಕೊಟ್ಟಿಲ್ಲ. ಇವತ್ತು ಸಂವಿಧಾನಕ್ಕೆ ತದ್ವಿರುದ್ಧವಾದಂತಹ ಕೆಲಸ ಕಾರ್ಯವನ್ನು ಏನು ಈ ಸರ್ಕಾರ, ಈ ನಾಯಕರು ಸರ್ವಾಧಿಕಾರಿಯವರು ಮಾಡ್ತಾರೆ, ಅದರ ವಿರುದ್ಧ ಇವತ್ತು ಖಂಡಿಸುವಂತ ರೀತಿಯ ಪ್ರತಿಭಟನೆ ಮಾಡುವಂತ ಕೆಲಸಗಾರರು ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಪ್ರತಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಈ ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸುವಂತ ಸಮಯದಲ್ಲಿ ಇದಕ್ಕೆಲ್ಲ ಒತ್ತು ಕೊಟ್ಟು ಇದನ್ನು ನಾವು ಖಂಡಿಸ್ತೇವೆ. ಲೋಕಸಭಾ ಸದಸ್ಯರನ್ನ ಇತಿಹಾಸದಲ್ಲಿ ಇಷ್ಟವರೆಗೆ ಆಗಲಿಲ್ಲ ಅಮಾನತು ಮಾಡುವಂತ ಕೆಲಸ ಕಾರ್ಯ ಈ ಸರ್ಕಾರ ಮಾಡಿದೆ. ಇದು ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ. ಇವತ್ತು ಒಂದು ರೀತಿಯಲ್ಲಿ ಧಾರ್ಮಿಕವಾಗಿ ದೇವರ ಹೆಸರನ್ನ, ಧರ್ಮದ ಹೆಸರನ್ನ ಬಳಕೆ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಅದನ್ನು ಉಪಯೋಗ ಮಾಡಿಕೊಂಡು ಅದರ ಲಾಭ ಪಡಿಬೇಕು ಅಂತ ಪ್ರಯತ್ನ ಮಾಡುವಂತ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಧಾರ್ಮಿಕ ಕಾರ್ಯಕ್ರಮಕ್ಕೆ ದೇವರಿಗೆ ವಿರುದ್ಧ ಅನ್ನುವಂಥ ರೀತಿಯ ಪ್ರಚಾರ ಪಡಿಸುವಂತ ಕೆಲಸಗಾರರು ನಡೆಸ್ತಾ ಇದ್ದಾರೆ. ಎಲ್ಲಿ ಕೂಡ ಮಾಧ್ಯಮದಲ್ಲಿ ಚರ್ಚೆ ಆಗುವುದಿಲ್ಲ. ಶಂಕರಾಚಾರ್ಯ ಅವರ 4 ಸ್ವಾಮಿಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು, ಇದು ರಾಜಕೀಯ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಇದನ್ನು ಬಹಿಷ್ಕಾರ ಮಾಡಿದಂತ ಹಿನ್ನೆಲೆ ಇರುವಂತ ಸಮಯದಲ್ಲಿ ಇವತ್ತು ಅದೇ ರೀತಿಯಾಗಿ ಅವರೇ ಉಲ್ಲಾಖ ಮಾಡಿದಂತ ರೀತಿಯಲ್ಲಿ ಯಾವುದೇ ಧಾರ್ಮಿಕ ದೇವರ ಪ್ರತಿಷ್ಠಾಪನೆ ಆಗಬೇಕಾಗಿದ್ರೆ ಸಾಂಸ್ಕೃತಿಕವಾಗಿ ಶಾಸ್ತ್ರೋಕ್ತವಾಗಿ ಆ ಕಾರ್ಯಕ್ರಮ ನಡೆಯುವಂತ ಸಮಯದಲ್ಲಿ ಜ್ಯೋತಿಷ್ಯ ಕೂಡ ಸೇರ್ಕೊಂಡು 22ನೇ ತಾರೀಕು ಜನವರಿ 22ನೇ ತಾರೀಕು ಯಾವ ಜ್ಯೋತಿಷ್ಯದಲ್ಲಿ ಕೂಡ ಇಲ್ಲ. ಶಂಕರಾಚಾರ್ಯ ಅವರೇ ಹೇಳುವಂತ, ಸ್ವಾಮಿಗಳೇ ಹೇಳುವಂತ ಮಾತು. ಇವತ್ತು ಅದನ್ನ ತ್ವರಿತಗತಿಯಲ್ಲಿ ಕೆಲಸ ಪೂರ್ತಿ ಆಗದೆ ಇವತ್ತು ಪ್ರತಿಷ್ಠಾಪನೆ ಮಾಡುವಂತ ಸಮಯದಲ್ಲಿ ಆ ಕೆಲಸ ಪೂರ್ತಿ ಆಗಿರ್ಬೇಕು ಅನ್ನುವಂಥ ರೀತಿಯ ಶಾಸ್ತ್ರೋಕ್ತ ಇದ್ರೂ ಕೂಡ ಅದನ್ನೆಲ್ಲ ಬದಿಗೆ ತಳ್ಳಿ, ನಾನು ನಿನ್ನೆ ಶಂಕರಾಚಾರ್ಯ ಅವರ ಕರಣ್ ಥಾಪರ್ ಅವರ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅದರಲ್ಲಿ ಇವೆಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ವಿರುದ್ಧ ಅನ್ನುವಂಥ ರೀತಿಯ ಪರಿಸ್ಥಿತಿ ಇದ್ರೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿ ರಾಜಕೀಯ ಲಾಭಕ್ಕೋಸ್ಕರ ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಸಂವಿಧಾನದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ, ಜನಪ್ರತಿನಿಧಿಗಳಿಗೆ ತನ್ನದೇ ಆದಂಥ ನಿಬಂಧನೆಗಳಿದೆ. ಅದನ್ನೆಲ್ಲ ಬದಿಗೆ ತೋರಿ ರಾಜಕೀಯ ಲಾಭಕ್ಕೋಸ್ಕರ ಏನನ್ನೂ ಮಾಡಬಹುದು ಅನ್ನುವಂಥ ರೀತಿಯಲ್ಲಿ ಇವತ್ತು ಸನ್ನಿವೇಶ. ಅಂಗನವಾಡಿ ಕಾರ್ಯಕರ್ತರು ಹಾಗೆಯೇ ಬಿಸಿಯೂಟ ನೌಕರರು ಹಾಗೂ ಆಶಾ ಕಾರ್ಯಕರ್ತೆಯರು ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಫೆಡರೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ನೇತೃತ್ವದಲ್ಲಿ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ 31,000 ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಸಾಮಾಜಿಕ ಭದ್ರತೆಗಳಾದ ESI, PF, ಪೆನ್ಷನ್, NPS ಬದಲಿಗೆ OP ಜಾರಿಗೊಳಿಸಬೇಕು. ICDS ಕಡಿತ ಮಾಡಿರುವ 8,200 ಕೋಟಿ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಬಜೆಟ್ನಲ್ಲಿ MDMಗೆ ಅನುದಾನ ಹೆಚ್ಚಳ ಹಾಗೂ ಕನಿಷ್ಠ ವೇತನ ಘೋಷಿಸಬೇಕು ಎಂದು ಧರಣಿ ನಿರತರು ಆಗ್ರಹಿಸಿದರು. CITU ಮುಖಂಡರಾದ ಬಾಲಕೃಷ್ಣ ಶೆಟ್ಟಿ, K. ಶಂಕರ್, ಸುರೇಶ್ ಕಲ್ಲಗಾರ, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಭಾರತಿ, ಪ್ರಧಾನ ಕಾರ್ಯದರ್ಶಿ ಸುಶೀಲಾ ನಾಡ, ಕೋಶಾಧಿಕಾರಿ ಯಶೋಧ K, ಜಯಶ್ರೀ ಬೈಂದೂರು, ಜಯಶ್ರೀ ಕಾರ್ಕಳ, ಶೃಂಗಾರಿ ನಾವುಂದ, ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಶೀಲಾವತಿ, CITU ಮುಖಂಡರಾದ H. ನರಸಿಂಹ, ಕವಿರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಎಲ್ಲ ನೌಕರರ ಹೋರಾಟ ಯಶಸ್ವಿಯಾಗಲಿ. ಎಲ್ಲ ನೌಕರರ ಹೋರಾಟ ಯಶಸ್ವಿಯಾಗಲಿ. ಕೇಂದ್ರ ಸರ್ಕಾರದ ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿರಿ. ಸೂತ್ರವು ಎಂದು ಸಿಗಲೇಬೇಕು ನಮ್ಮಯ
ಸರ್ಕಾರ ಏನ್ ಬಯಸ್ತಾ ಇದೆ ಅಂತ ಹೇಳಿದ್ರೆ ಸ್ಕೀಮ್ ನೌಕರರು ಒಗ್ಗಟ್ಟಾಗಬಾರ್ದು. ಸ್ಕೀಮ್ ನೌಕರರು ಒಗ್ಗಟ್ಟಾದ್ರೆ ಏನಾಗುತ್ತೆ, ಅವ್ರು ಸರ್ಕಾರವನ್ನ ಹೆದರಿಸ್ತಾರೆ, ಸರ್ಕಾರ ನಡುಗಿಸ್ತಾರೆ. ಹಾಗಾಗಿ ಸ್ಕೀಮ್ ನೌಕರರು ಇವತ್ತು ಒಗ್ಗಟ್ಟಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ಅದು ನಾವೇನು ಆಲೋಚನೆ ಮಾಡ್ತಾ ಇದ್ದೀವಿ, CIT ಆಗಿ ಇಲ್ಲ, ನೀವು ನಮ್ಮನ್ನ ಪ್ರತಿ ಸಲ ಕೂಡ ನೀವು ಒಡೆದಾಡ್ತಾ ಇದ್ರೆ ನಾವು ಸ್ಕೀಮ್ ನೌಕರರು ಒಗ್ಗಟ್ಟಾಗ್ತೀವಿ. ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ, ಮುಂದೆ MP ಚುನಾವಣೆ ಬರ್ತಾ ಇದೆ, ಮೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ನೀವು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದ್ರೆ ನಿಮ್ಮನ್ನ ಮನೆ ಕಳಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಆ ಮೂಲಕ ಇವ್ರಿಗೆ ಪಾಠ ಕಲಿಸೋದು ಅಂತಿಮವಾಗಿ ನಾವೇ ಪಾಠ ಕಲಿಸ್ತೀವಿ. ಕೇಂದ್ರ ಸರ್ಕಾರ ಸ್ಕೀಮ್ ನೌಕರರ ಬಗ್ಗೆ ಮಾತಾಡದೇ ಇದ್ರೆ, ಕೇಂದ್ರ ಸರ್ಕಾರದ ನಮ್ಮ MPಗಳು ಇವತ್ತು ಸ್ಕೀಮ್ ನೌಕರರ ಬಗ್ಗೆ ಮಾತಾಡದೇ ಇದ್ರೆ ಮುಂಬರುವ ಚುನಾವಣೆಯಲ್ಲಿ ನೀವು ಮನೆ ಹೋಗ್ತೀರಿ. ಹಾಗಾಗಿ ಆ ರೀತಿ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಸ್ಕೀಮ್ ನೌಕರರಲ್ಲಿದೆ, ನಮ್ಮ ಕುಟುಂಬದಲ್ಲಿದೆ ಅಂತ ನಾವು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಗ್ಗಟ್ಟಾಗಿದ್ದೀವಿ. ನೀವೇನು ತೀರ್ಮಾನ ಮಾಡ್ತಿದ್ದೀರಿ, ಒಗ್ಗಟ್ಟಾಗಬಾರ್ದು ಅಂತೇಳಿ ಹೇಳಿ ನಾವಿವತ್ತು ಒಗ್ಗಟ್ಟಾಗ್ತಾ ಇದ್ದೀವಿ. ದುಡಿಯುವ ಜನರ ಐಕ್ಯತೆಯನ್ನ CIT ರಕ್ಷಣೆ ಮಾಡುತ್ತೆ. ವೇತನ, ಉದ್ಯೋಗ, ಜೀವನೋಪಾಯಕ್ಕಾಗಿ ಸರ್ಕಾರ ಇವತ್ತು ತನ್ನ ನೀತಿಗಳನ್ನ ತರಲೇಬೇಕಾಗಿದೆ. ಬೆಲೆ ಏರಿಕೆಯನ್ನು ತಡೆಗಟ್ಟದೇ ಇದ್ರೆ ನಾವು ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ರೈತ ಕಾರ್ಮಿಕರು ಒಗ್ಗಟ್ಟಾಗ್ತಾ ಇದ್ದೀವಿ. ಕಾರ್ಮಿಕರ ಕಾನೂನುಗಳನ್ನ ನಾವು ವಾಪಸ್ ಕೇಳ್ತಾ ಇದ್ದೀವಿ. ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದೆ, ಆ ತಿದ್ದುಪಡಿ ಮಾಡುವುದರ ವಿರುದ್ಧ ನಮ್ಮ ಹೋರಾಟಗಳು ಮುಂದಿನ ದಿನಗಳಲ್ಲಿ ತೀವ್ರಗೊಳ್ಳಲಿಕ್ಕಿದೆ. ಸಾರ್ವಜನಿಕ ಉದ್ಯಮಗಳನ್ನ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಕೊಡ್ಲಿಕ್ಕೆ ನೀವೇನು ತುದಿಗಾಲಲ್ಲಿ ನಿಂತಿದ್ದೀರಿ. ಮುಂದಿನ 2024 ಚುನಾವಣೆ ನಂತರ ಅದನ್ನ ಕಾನೂನು ಪಾಸ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ನಾವು CIT ಆಗಿ ಅದನ್ನು ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಇವತ್ತು ಅಕ್ಷರದಾಸೋಹ ನೌಕರರನ್ನ D ಗ್ರೂಪ್ ನೌಕರರಾಗಿ ಪರಿಗಣನೆ ಮಾಡಲೇಬೇಕು. ಅಂಗನವಾಡಿ ನೌಕರಿಗೆ ಗ್ರಾಜ್ಯುಯೇಟ್ ಕೊಡಲೇಬೇಕು. ಕೆಲಸವನ್ನ ಕಾಯಂ ಮಾಡಲೇಬೇಕು. ಆಶಾ ಕಾರ್ಯಕರ್ತರ ವೇತನವನ್ನ ಜಾಸ್ತಿ ಮಾಡಲೇಬೇಕು ಅನ್ನುವಂತ ಹೋರಾಟವನ್ನ ಇಂದಿನಿಂದ ಆರಂಭ ಮಾಡಿದ್ದೇವೆ. ನಿಮ್ಮ ಮುಂಬರುವ ಚುನಾವಣೆಯ ತನಕ ಕೂಡ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ. ರಾಜಕಾರಣಿಗಳಿಗೆ, ಈ ದೇಶವನ್ನ ಆಳ್ತಿರುವಂತ ರಾಜಕೀಯ ಪಕ್ಷಗಳ ವಿರುದ್ಧವಾದ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ಇವತ್ತು ಈ ದರ ಸುದ್ದಿ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ಕನ್ನಡ ಭಾಷೆಯಲ್ಲಿ ನಿಖರ ಸುದ್ದಿ, ತಾಯಂದಿರ ಬದುಕ ಕಥೆ, ಚುನಾವಣೆ ಫೋಕಸ್, ದೇಹ ಸದೃಢತೆಗೊಂದು ಯೋಗ, ಜನಮನಗಿದ್ದ ಸೆಲೆಬ್ರಿಟಿ ಜೊತೆ ಸಾಧಕರ ಚಾವಡಿ, ಯಶಸ್ವಿ ಚರಿತ್ರೆಗಳ ಅನಾವರಣ, ಸಿನಿರಂಗದ ಸೆನ್ಸೇಷನಲ್ ಅಪ್ಡೇಟ್ಸ್, ವೈವಿಧ್ಯ ವಿಚಾರಗಳ ಬಗೆಗಿನ ಸ್ಪೆಷಲ್ ಸ್ಟೋರಿ, ತುಳು ನಾಟಕ, ಯುವ ಜನತೆಗೊಂದು ಕಿರುಚಿತ್ರ ನಿರ್ಮಾಣಕ್ಕೆ ಅವಕಾಶ, ಲೈವ್ ಈವೆಂಟ್ಸ್, ಹೆಲ್ದಿ ಕರ್ನಾಟಕ,
ಹೀಗೆ ಪತ್ರಿಕೋದ್ಯಮದ ಎಲ್ಲಾ ಮಜಲುಗಳಲ್ಲಿ ಕೈಯಾಡಿಸುತ್ತಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡುಗರಿಗೆ ಇನ್ನಷ್ಟು ಹತ್ತಿರವಾಗಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ಸದಾ ವೀಕ್ಷಿಸಿ ನ್ಯೂಸ್ ಕನ್ನಡ ಮತ್ತು ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನಲ್ಲಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಡಿಯಲ್ಲಿ ಜನವರಿ 24ರಿಂದ 28ರವರೆಗೆ ಮಂಗಳೂರು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ದ್ವಿತೀಯ ಆವೃತ್ತಿಯ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಕಳೆದ ಬಾರಿ ಸಂಸದ ನಳಿನ್ ಕುಮಾರ್ ಕಟೀಲ್ ಹಾಗೂ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರ ಮಾರ್ಗದರ್ಶನದಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಾ ಯಶಸ್ವಿಯಾಗಿದ್ದು ಇಂದು ಸಂಜೆ 7 ಗಂಟೆಗೆ ಸೀಸನ್ 2ರ ಅಧಿಕೃತ ಚಾಲನೆ ದೊರೆಯಲಿದೆ. ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕರು, ಕಳೆದ ವರ್ಷದ ಮಂಗಳೂರಿನ ಸ್ಟ್ರೀಟ್ ಫುಡ್ ಫೆಸ್ಟಾ ಲಕ್ಷಾಂತರ ಜನರನ್ನು ಆಕರ್ಷಿಸಿ ಭಾರೀ ಜನಮನ್ನಣೆಯನ್ನು ಪಡೆದು ಅತ್ಯಂತ ಯಶಸ್ವಿಯಾಗಿತ್ತು. ಆ ಯಶಸ್ಸು ಸೀಸನ್ 2ಗೆ ಪ್ರೇರಣೆಯಾಗಿದ್ದು ಈಗಾಗಲೇ ಸಾರ್ವಜನಿಕ ವಲಯದಿಂದ ಅತ್ಯುತ್ತಮ ಸ್ಪಂದನೆ ಹಾಗೂ ನಿರೀಕ್ಷೆ ಲಭಿಸಿದೆ ಎಂದರು. ಕರಾವಳಿ ವಸ್ತು ಪ್ರದರ್ಶನ ಮೈದಾನದಿಂದ ನಾರಾಯಣಗುರು ವೃತ್ತ, ಮನ್ನಗುಡ್ಡ ಗುರ್ಜಿ ವೃತ್ತ, ಕೆನರಾ ಉರ್ವದವರೆಗೆ ಪ್ರತಿನಿತ್ಯ ಸಂಜೆ 4ರಿಂದ ರಾತ್ರಿ 10:30ರವರೆಗೆ ಸ್ಟ್ರೀಟ್ ಫುಡ್ ಫೆಸ್ಟಾ ನಡೆಯಲಿರುವ ಸ್ಥಳಗಳಲ್ಲಿ ಮಳಿಗೆ ನಿರ್ಮಾಣ ಸಹಿತ ಎಲ್ಲ ತಯಾರಿಗಳು ಕೂಡ ಬಹುತೇಕ ಪೂರ್ಣಗೊಂಡಿದೆ. ಹೆಚ್ಚಿನ ಸಂಖ್ಯೆಯ ಮಳಿಗೆಗಳಿಂದ 160 ಸಂಖ್ಯೆಯ ವಿಶೇಷ ಆಹಾರ ಮಳಿಗೆಗಳನ್ನು ಅಂತಿಮಗೊಳಿಸಲಾಗಿದೆ. ರಾಜ್ಯ ದೇಶದ ವಿವಿಧ ಶೈಲಿಯ ಸಾಂಪ್ರದಾಯಿಕ ಆಹಾರವನ್ನು ಪರಿಚಯಿಸಲಾಗುತ್ತಿದೆ. ಗ್ರಾಹಕರಿಗೆ ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಶೈಲಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕ, ಗುಜರಾತಿ, ಆಂಧ್ರ, ಪಂಜಾಬಿ ಸೇರಿದಂತೆ ದಕ್ಷಿಣ ಭಾರತೀಯ, ಉತ್ತರ ಭಾರತೀಯ, ಸಸ್ಯಾಹಾರಿ, ಮಾಂಸಾಹಾರಿ ಹೀಗೆ ಬಹುಬೇಡಿಕೆಯ ವಿವಿಧ ಶೈಲಿಯ ಸಾಂಪ್ರದಾಯಿಕ ಆಹಾರ ಮಳಿಗೆಗಳು ಇರಲಿವೆ. ಈ ಬಾರಿ ಡಿಜಿಟಲ್ ವಹಿವಾಟಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದ್ದು ಗ್ರಾಹಕರು ಹಾಗೂ ಮಳಿಗೆದಾರರ ನಡುವೆ ನಗದು ಅಥವಾ ಕ್ಯಾಶ್ ರೂಪದ ವ್ಯವಹಾರಕ್ಕಿಂತ ಎಲ್ಲ ಮಳಿಗೆದಾರರಿಗೂ ನೀಡಲಾಗಿರುವ ಪ್ರತ್ಯೇಕ QR ಕೋಡ್ ಸ್ಕ್ಯಾನ್ ಬಳಸಲು ಹೆಚ್ಚಿನ ಉತ್ತೇಜನ ನೀಡಲಾಗುತ್ತದೆ ಎಂದರು. ಉತ್ಸವದ ಸಮಯದಲ್ಲಿ ಹಲವು ವೇದಿಕೆಗಳಲ್ಲಿ ಏಕಕಾಲಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹುಟ್ಟುಹಬ್ಬ ಮತ್ತು ವಿವಾಹ ವಾರ್ಷಿಕೋತ್ಸವ ವೇದಿಕೆಗಳಲ್ಲಿ ಆಚರಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಗಿರಿಧರ್ ಶೆಟ್ಟಿ, ಅಧ್ಯಕ್ಷ ದಿವಾಕರ್ ಪಾಂಡೇಶ್ವರ, ರಾಘವೇಂದ್ರ ಹೊಳ್ಳ, ನಿರ್ದೇಶಕರಾದ ಯತೀಶ್ ಬೈಕಂಪಾಡಿ, ಉದಯ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಸಾರ್ವಜನಿಕ ವಲಯದಿಂದ ಕೂಡ ಭಾಳ ದೊಡ್ಡ ರೀತಿಯ ಸಹಕಾರ ಸ್ಪಂದನೆ ದೊರೆತಿದ್ದು ಈ ವರ್ಷ ಕೂಡ ಅದೇ ರೀತಿಯ ಸ್ಪಂದನೆ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಮಂಗಳೂರಿನ ಜನತೆಗೆ ಈ ಒಂದು ಸ್ಟ್ರೀಟ್ ಫುಡ್ ಫಿಯೆಸ್ಟಾ ಕರಾವಳಿಯ ಕರ್ನಾಟಕದ ತುಳುನಾಡಿನ ಸರ್ವ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಮತ್ತು ಅವರಿಗೆ ಆಮಂತ್ರಣವನ್ನು ಮಾಧ್ಯಮದ ಮುಖಾಂತರ ತಮ್ಮ ಮೂಲಕ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರಾವಳಿ ಉತ್ಸವದ ಮೈದಾನದ ಹೊರಗಡೆಯಿಂದ ನಾರಾಯಣಗುರು ವೃತ್ತವಾಗಿ ಮಣ್ಣಗುಡ್ಡೆ ಗುರ್ಜಿ ಜಂಕ್ಷನ್ಗೆ ಹೋಗುವ ತನಕ ಮತ್ತು ಕೆನರಾ ಹೈಸ್ಕೂಲ್ ಉರ್ವದ ಏನು ಬಾಸ್ಕೆಟ್ಬಾಲ್ ಕ್ರೀಡಾಂಗಣ ಇದೆ ಅಲ್ಲಿಗೆ ತನಕ ಒಟ್ಟು 160 ಸಂಖ್ಯೆಯ ವಿಶೇಷ ಆಹಾರ ಮಳಿಗೆ ಅಂತಿಮಗೊಳಿಸಿದ್ದೀವಿ. 300ಕ್ಕೂ ಅಧಿಕ 400ಕ್ಕೂ ಹತ್ರ ಮಳಿಗೆಗಳು ನಮಗೆ ಅವಕಾಶಗಳು ಬೇಕು ಅಂತ ಕೇಳಿದ್ದು, ಆದರೂ ಜಾಗದ ಒಟ್ಟು ಸಿಗುವಂಥ ಅವಕಾಶಗಳು ಅದರಲ್ಲಿ ಕೂಡ ಒಂದೇ ರೀತಿಯ 4, 5, 10, 15 ಜನರು ಹಾಕಿದಾಗ ಅದನ್ನು ಒಂದೇ ರೀತಿಯ ಆಹಾರ ಮಳಿಗೆಗಳಿಗೆ ಅವಕಾಶ ಕೊಟ್ಟರೆ ತೊಂದರೆ ಆಗ್ಬೋದು ಅಂತ ಹೇಳಿ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿಕೊಂಡು ಅವರಿಗೆ 160 ಜನರಿಗೆ ಮಳಿಗೆಗಳಿಗೆ ಅವಕಾಶಗಳನ್ನು ಕೊಟ್ಟು ಇದರಲ್ಲಿ ಪ್ರಾರಂಭವಾಗ್ತಾಯಿದೆ. ಇದರಲ್ಲಿ ಪ್ರಾರಂಭದ 3 ದಿನ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಪ್ರಾರಂಭದ 3 ದಿನ ನಾಳೆ ಮತ್ತು ನಾಡಿದ್ದು 24, 25ಕ್ಕೆ ಸಾಯಂಕಾಲ
ಸರಿಸುಮಾರು 4-5 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10:30-11 ಗಂಟೆ ತನಕ ಇರ್ತದೆ. ಕೊನೆಯ 3 ದಿನಗಳು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಸರಿಸುಮಾರು ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಮಾಡಿ ರಾತ್ರಿ 10:30 ಗಂಟೆ ತನಕ ಈ ಸ್ಟ್ರೀಟ್ ಫುಡ್ ನಡೆಯುವ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇವತ್ತು ಬೇರೆ ಬೇರೆ ರಾಜ್ಯದ ಸಾಂಪ್ರದಾಯಿಕ ಶೈಲಿಯ ಆಹಾರ ಉತ್ಸವಗಳು, ಅದರಲ್ಲಿ ಅವಕಾಶಗಳನ್ನು ಕೊಡುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ತುಳುನಾಡಿನ ಸಾಂಪ್ರದಾಯಿಕ ಆಹಾರ ಶೈಲಿ, ಉತ್ತರ ಕರ್ನಾಟಕ, ಗುಜರಾತಿ, ಆಂಧ್ರ, ಪಂಜಾಬಿ, ಹೀಗೆ ಬೇರೆ ಬೇರೆ ರೀತಿಯ ಆಹಾರದ ಶೈಲಿಗಳಿಗೆ ಅವಕಾಶ ಮಾಡಿಕೊಟ್ಟು ಬಂದವರಿಗೆ ಹೊಸತನದ ವ್ಯವಸ್ಥೆಗಳೊಂದಿಗೆ ಅವಕಾಶಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಈ ವರ್ಷ ಹೊಸತಾದ ಒಂದು ವಿನೂತನ ಪ್ರಯತ್ನ, ಡಿಜಿಟಲ್ ವಹಿವಾಟಿಗೆ ಹೆಚ್ಚು ಉತ್ತೇಜನ ಕೊಟ್ಟು, ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ನಿರಂತರವಾಗಿ ಹೇಳ್ತಾರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೇಲೆ ಬಿಜೆಪಿ ಕಾರ್ಯಕರ್ತರ ದಾಳಿ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗುವ ಭರದಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಧಿಕ್ಕಾರ ಕೂಗಿದ ಘಟನೆ ನಡೆಯಿತು. ಅಸ್ಸಾಂನಲ್ಲಿ ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ನೇತೃತ್ವದ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೇಲೆ ನಡೆಸಿದ ದಾಳಿಯನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನ ಕ್ಲಾಕ್ ಟವರ್ ಎದುರು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಮಾನಾಥ ರೈ, ಅಸ್ಸಾಂ ಸಿಎಂಗೆ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿಗೆ ಧಿಕ್ಕಾರ ಕೂಗಿದ್ದು, ಧಿಕ್ಕಾರ ಕೂಗುವ ಭರಾಟೆಯಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಧಿಕ್ಕಾರ ಕೂಗಿದ ಪ್ರಸಂಗವೂ ನಡೆಯಿತು. ಪಡೆದು ಕಾಂಗ್ರೆಸ್ ಪಕ್ಷದ ಎಲ್ಲವನ್ನ ತಿಂದು ಈಗ ಅವರು ಬಿಜೆಪಿ ಪಕ್ಷವನ್ನು ಸೇರಿದ್ದಾರೆ. ಅವರ ಒಂದು ನಡವಳಿಕೆಗಳು ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವನ್ನು ಹಾಳು ಮಾಡಬೇಕು ಅಂತ ಹೇಳ್ತಕ್ಕಂಥ ವಿಷಯ. ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ಹೇಳಿ ಜನ ತಿಳ್ಕೊಳ್ಬೇಕಾಗುತ್ತೆ. ಲಖೀಂಪುರ ಅನ್ನುವಂಥ ಭಾಗದಲ್ಲಿ, ಅಸ್ಸಾಂನಲ್ಲಿ ನಾವು ಹೋಗ್ತಕ್ಕಂಥ ನಮ್ಮ ನ್ಯಾಯಯಾತ್ರೆಯ ಭಾರತ್ ಜೋಡೋ ನ್ಯಾಯ ಯಾತ್ರೆ ಹೋದಂತ ಬಸ್ಗಳನ್ನ ತಡೆದು, ರಾಹುಲ್ ಗಾಂಧಿ ಇರ್ತಕ್ಕಂಥ ಬಸ್ಸನ್ನು ತಡೆದು ಅದರ ಮೇಲೆ ಗಲಾಟೆ ಮಾಡ್ತಾರೆ, ಭಿತ್ತಿ ಪತ್ರವನ್ನು ಹರಿದಾಕ್ತಾರೆ. ಹರಿದಾಕಿ ಇವತ್ತು ಬಿಜೆಪಿ ಗೂಂಡಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಅಧಿಕಾರ ತಕ್ಕಂಥ ಸರ್ಕಾರದ ಒಂದು ಚುನಾವಣೆ ಮೇಲೆ ಆಗುತ್ತೆ ಅನ್ನುವಂಥದ್ದು ಕೂಡ ನಾವು ಇದನ್ನ ತಿಳ್ಕೊಳ್ಬೇಕಾದ ಮುಖ್ಯ ಅಂಶ. ಸೋನಿಪತ್ನಲ್ಲಿ ನಮ್ಮ ದೇಶದ ಪಕ್ಷದ ಮುಖಂಡರಾದಂಥ ಜಯರಾಮ್ ರಮೇಶ್ ಅವರು ಹೋದಂಥ ಗಾಡಿಯನ್ನು ತಡೆದು ಅವರ ಬಾವುಟಗಳನ್ನು ಹರಿದು ಅವರ ಮೇಲೆ ಹಲ್ಲೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಂಥ ಘಟನೆಗಳನ್ನು ನಾವು ಖಂಡಿಸಬೇಕಾದ ಅಗತ್ಯ ಇದೆ. ಅದಕ್ಕಾಗಿ ಈ ದೇಶ ಅಧಿಕಾರ ಮಾಡತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಇದು ಇವತ್ತು ನಿನ್ನೆ ದಿವಸ ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅನೇಕ ಮುಖಂಡರ ನಮ್ಮ ಜಿಲ್ಲೆಯವರು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಕೂಡ ಸುಳ್ಯದಲ್ಲಿರ್ತಕ್ಕಂಥ ಸಂದರ್ಭ, ಬಹುಶಃ ಈ ಕಾರ್ಯಕ್ರಮ ಈ ಒಂದು ಸಂದರ್ಭಗಳ ಜೊತೆ ನಾನು ಬರಬೇಕು ಅಂತ ಬಹುಶಃ ಸುಳ್ಯದಿಂದ ಬಂದಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಬಹುಶಃ ನಾನು ಹೆಚ್ಚಿಗೆ ಮಾತಾಡಿದೆ. ಇವತ್ತು ಏನು ಗೂಂಡಾಗಿರಿ ಇವತ್ತು ದೇಶದ ಆಡಳಿತ ಸರ್ಕಾರ, ಅದು ಅಸ್ಸಾಂನಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಈ ರೀತಿಯ ಗೂಂಡಾಗಿ ಪ್ರವರ್ತನೆ ಪ್ರಕ್ರಿಯೆ ಮಾಡ್ತಕ್ಕಂಥದಕ್ಕೆ ನಾವು ಧಿಕ್ಕಾರವನ್ನು ಹೇಳಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದನ್ನು ಸಂಪೂರ್ಣವಾಗಿ ಖಂಡಿಸಬೇಕಾಗಿದೆ. ಈ ಒಂದು ಶರ್ಮಾ ಅನ್ನುವಂಥ ಮುಖ್ಯಮಂತ್ರಿ ಇದ್ದಾರೆ ಅಸ್ಸಾಂನಲ್ಲಿ, ಅವರ ಮೇಲೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಅಲ್ಲಿ ಅವರಿದ್ದಾಗ ಇಡಿ ಐಟಿ ತನಿಖೆ ಮಾಡಿ ಅವರ ಮೇಲೆ ಆರೋಪವನ್ನು ಮಾಡಿತು. ಭ್ರಷ್ಟಾಚಾರ ಅಂತೇಳಿ ಆರೋಪ. ಶಾರದಾ ಚಿಟ್ ಫಂಡ್ ನಲ್ಲಿ ಈ ಮನುಷ್ಯನ ಪಾಲು ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಅವರ ಹೆಂಡತಿ ಮೇಲೆ, ಅವರ ಮಕ್ಕಳ ಮೇಲೆ ನಾವು ಮುಕ್ತಿ ಮಾಡಿದ ಕೇಸ್ ಅಲ್ಲ. ಇದೇ ಮೋದಿ ಸರ್ಕಾರ ವಿಶ್ವಾಸ್ ಶರ್ಮಾ ಮೇಲೆ ಇಡಿ ತನಿಖೆಯನ್ನು ಮಾಡಿ ಅವನ ಮೇಲೆ ಕೇಸ್ ಮಾಡಿದಾಗ ಅವರ ಜೊತೆ ಸೇರಿ ಅವರ ಕೇಸನ್ನ ಮುಚ್ಚುವ
ಒಂದು ಉದ್ದೇಶ ಅವರು ಬಿಜೆಪಿ ಸೇರಿದ್ದಾರೆ. ಅವನ ಮೇಲೆ ಮುಖ್ಯಮಂತ್ರಿಗೆ ಬಹುಶಃ ಜನ ಪಾಠ ಹೇಳ್ತಾರೆ ಅನ್ನುವಂಥ ವಿಶ್ವಾಸ. ಅಸ್ಸಾಮಿನ ಯೂನಿವರ್ಸಿಟಿಯ ಮಕ್ಕಳು ರಾಹುಲ್ ಗಾಂಧಿ ಅವ್ರನ್ನ ಬರಬೇಕು ಅಂತ ಎಲ್ಲ ಮಂತ್ರ ಮಾಡ್ತಾರೆ. ಆದರೆ ವಿಶ್ವಾಸ್ ಶರ್ಮಾ ಯೂನಿವರ್ಸಿಟಿಯಲ್ಲಿ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ. ಅದಕ್ಕಾಗಿ ಗೇಟ್ ನಲ್ಲಿ ರಸ್ತೆ ಮೇಲೆ ರಾಹುಲ್ ಗಾಂಧಿ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತಾಡ್ತಾರೆ. ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಸೇರ್ತಾರೆ. ಇದು ಒಂದು ಇತಿಹಾಸ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್. ಪರಿಶಿಷ್ಟ ಜಾತಿಗೆ ಸೇರಿದ ವಿದ್ಯಾರ್ಥಿಯನ್ನ ಬಲವಂತವಾಗಿ ಹನುಮಾನ ದೇವಸ್ಥಾನಕ್ಕೆ ಕರೆದೊಯ್ದು ಒತ್ತಾಯಪೂರ್ವಕವಾಗಿ ಜೈ ಶ್ರೀರಾಮ್ ಎಂದು ಹೇಳಿಸಿ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಮನಾಬಾದ್ ಪೊಲೀಸರು 4 ಬಂಧಿಸಿದ್ದಾರೆ. ಹುಮನಾಬಾದ್ ಪಟ್ಟಣದ ಅಭಿಷೇಕ್ ರಿತೇಶ ರೆಡ್ಡಿ, ಸುನಿಲ್ ರೆಡ್ಡಿ ಹಾಗೂ ಅಭಿಷೇಕ್ ತೆಲಂಗ ಬಂಧಿತರು. ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನ ಹುಣಸಗೇರ ಗ್ರಾಮದ ದ್ವಿತೀಯ PUC ವಿದ್ಯಾರ್ಥಿ ದರ್ಶನ್ ಲಕ್ಷ್ಮಣ ಕಟ್ಟಿಮಣಿ ಹಲ್ಲೆಗೊಳಗಾದವರು. ದರ್ಶನ್ ಎಂಬ ವಿದ್ಯಾರ್ಥಿ ಸೋಮವಾರ ರಾಮದೇವರಲ್ಲ ಡಾಕ್ಟರ್ BR ಅಂಬೇಡ್ಕರ್ ದೇವರು ಎಂದು ತನ್ನ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿಕೊಂಡಿದ್ದ. ಇದನ್ನು ನೋಡಿದ ಅಭಿಷೇಕ್ ರಿತೇಶ್ ರೆಡ್ಡಿ, ಸುನಿಲ್ ರೆಡ್ಡಿ ಹಾಗೂ ಅಭಿಷೇಕ ತೆಲಂಗ ಅವರು ದರ್ಶನ್ನನ್ನ ವಾಹನದಲ್ಲಿ ಹನುಮಾನ ದೇವಸ್ಥಾನಕ್ಕೆ ಕರೆದೊಯ್ದು ಜೈ ಶ್ರೀರಾಮ್ ಎಂದು ಹೇಳಿಸಿ ಕಪಾಳಕ್ಕೆ ಹೊಡೆದಿದ್ದಾರೆ. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದಾರೆ. ಈ ಬಗ್ಗೆ ಜಾತಿ ನಿಂದನೆ ಮಾಡಿ ಹಲ್ಲೆ ನಡೆಸಿದ್ದಾರೆ ಎಂದು ದರ್ಶನ್ ಕೂಡ ದೂರು ನೀಡಿದ್ದಾರೆ. ಈ ಹಿನ್ನೆಲೆ ಹುಮನಾಬಾದ್ ಪೊಲೀಸರು 4 ಬಂಧಿಸಿದ್ದಾರೆ. ಉಡುಪಿ ಪರ್ಯಾಯ ಉತ್ಸವದ ಪ್ರಯುಕ್ತ ನಗರದ ರಸ್ತೆಗಳಿಗೆ ಹಾಕಲಾಗಿರುವ ಡಾಂಬರು, ತೇಪೆ ಕಾಮಗಾರಿ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಎಲ್ಲ ಕಾಮಗಾರಿಗೂ ಕೂಡ ಅವೈಜ್ಞಾನಿಕವಾಗಿ ನಡೆದಿದೆ ಎಂದು ಮಾಜಿ ನಗರಸಭೆ ಸದಸ್ಯ ನಿತ್ಯಾನಂದ ಒಳಕಾಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ನಗರಸಭೆಯ ಅಧಿಕಾರಿಗಳು ನಡೆದಿರುವ ಕಾಮಗಾರಿಯನ್ನು ಪರಿಶೀಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಅಮ್ಮುಂಜೆ ಪೆಟ್ರೋಲ್ ಬಂಕ್ ಬಳಿ
ಚರಂಡಿ ಕಾಮಗಾರಿ ನಡೆಯುತ್ತಿದ್ದು ಇಲ್ಲಿ ಜಲ್ಲಿಗೆ ಹಾಕಿರುವಂತಹ ಸಿಮೆಂಟು ಸರಿಯಾದ ಪ್ರಮಾಣದಲ್ಲಿ ಇಲ್ಲದಿರುವುದು ಕಂಡು ಬಂದಿದೆ. ಹೊಸ ಚರಂಡಿ ನಿರ್ಮಾಣ ಮಾಡಿದ ಸ್ಥಳಗಳಲ್ಲಿ ನೀರಿನ ಹರಿಯುವಿಕೆಯೇ ಇಲ್ಲದಿರುವುದರಿಂದ ಇದೊಂದು ವ್ಯರ್ಥ ಕಾಮಗಾರಿ ಆಗಿದೆ. ಅಜ್ಜರಕಾಡಿನಿಂದ ಬ್ರಹ್ಮಗಿರಿವರೆಗೆ ರಸ್ತೆ ವಿಭಜಕಕ್ಕೆ ಬಣ್ಣ ಬಳಿಯುವ ಕಾಮಗಾರಿಯು ನಡೆಯುತ್ತಿದೆ. ವೈಜ್ಞಾನಿಕವಾಗಿ 2 ಹಂತದಲ್ಲಿ ಬಣ್ಣಗಾರಿಕೆ ನಡೆಸಿದರೆ ದೀರ್ಘ ಸಮಯ ಬಣ್ಣದ ಬಾಳಿಕೆ ಬರುತ್ತದೆ. ಆದರೆ ಇಲ್ಲಿ ಒಂದೇ ಹಂತದಲ್ಲಿ ಬಣ್ಣ ಬಳಿದು ಕಾಮಗಾರಿಯನ್ನು ಕಳಪೆಗೊಳಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯನ್ನು ಕಂಡು ಉಡುಪಿಯ ನಾಗರಿಕರು ಸಾರ್ವಜನಿಕ ಹಣ ಪೋಲಾಗುತ್ತಿರುವುದಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಈ ಜನವರಿ 17ಕ್ಕೆ ಪರ್ಯಾಯೋತ್ಸವ ನಡೆಯುತ್ತಿದೆ. ಆ ಪ್ರಯುಕ್ತ ನಗರಸಭೆಯ ವತಿಯಿಂದ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗೆ ಡಾಮರೀಕರಣ, ಚರಂಡಿ ವ್ಯವಸ್ಥೆ ಅಥವಾ ಡಿವೈಡರ್ಗಳಿಗೆ ಬಣ್ಣ ಬಳಿಯುವಂಥ ಕಾರ್ಯಕ್ರಮವನ್ನು ನಗರಸಭೆಯು ಮಾಡ್ತಿದೆ. ಇದು ಬಹಳಷ್ಟು ಒಂದು ಸಂತೋಷದ ವಿಷಯ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಕಾಮಗಾರಿಯನ್ನು ಜಿಲ್ಲಾಡಳಿತ ಪರಿಶೀಲನೆ ಮಾಡಬೇಕಾಗ್ತದೆ. ಒಂದು ಕಡೆಯಿಂದ ಈ ನಮ್ಮ ಅಮ್ಮಂಗೆ ಪೆಟ್ರೋಲ್ ಪಂಪಿನ ಹತ್ರ ಈ ಚರಂಡಿಯನ್ನು ರಚನೆ ಮಾಡಿದ್ದಾರೆ. ಚರಂಡಿಯ ತಳಭಾಗದಲ್ಲಿ ಯಾವ ಕಾಂಕ್ರೀಟ್ ಇದು ಏನು ಜಲ್ಲಿಯೇ ಹಾಕಿದೆ ವಿನಃ ಸಿಮೆಂಟನ್ನು ತೋರಿಸಲೇ ಇಲ್ಲ ಅದರಲ್ಲಿ. ಅದು ಅಲ್ಲದೆ ನಮ್ಮ ಇಲ್ಲಿ ಮಾರುತಿ ವೀತಿಕಾದಲ್ಲಿರುವ ಸಂಸದ ಎದುರುಗಡೆ ಮತ್ತು ನಮ್ಮ ಇಲ್ಲಿ ನಮ್ಮ ಕಾಡುಬೆಟ್ಟು ಆ ರಸ್ತೆಯಲ್ಲಿ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ. ಆ ಚರಂಡಿ ವ್ಯವಸ್ಥೆ ಮಾಡಿದರೆ ನೀರಲ್ಲಿ ನೀರೇ ಅದನ್ನು ಚರಂಡಿಯಲ್ಲಿ ಹುಡ್ಕೊಂಡು ಹೋಗುವ ದೃಷ್ಟಿಯಿಂದ ಚರಂಡಿಯಲ್ಲಿ ನೀರು ಹೋಗುವ ರಸ್ತೆ ಬರೆದಿಲ್ಲ ಅಲ್ಲಿ. ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಅದೂ ಅಲ್ಲದೆ ನಮ್ಮ ಈ ಜೋಡುಕಟ್ಟೆಯಿಂದ ನಮ್ಮ ಗೋಪುರದವರೆಗೆ ಹಾಕಿರುವಂಥ ಡಾಮರೀಕರಣ ಅದು ಟೆಂಡರ್ ಪ್ರಕಾರ ಇದೆ ಅಂತ ಪರಿಶೀಲನೆ ಮಾಡಬೇಕಾಗ್ತದೆ. ಅದೂ ಅಲ್ಲದೆ ನಮ್ಮ ಅಜ್ಜರಕಾಡಿನಿಂದ ಬ್ರಹ್ಮಗಿರಿ ಹೋಗುವ ರಸ್ತೆ ಏನು ಡಿವೈಡರ್ಗಳಿಗೆ ಬಣ್ಣ ಬಳಿದಿದ್ದಾರೆ, ಆ ಬಣ್ಣ ಎಷ್ಟು ಒಂದು ಕೋಟಿಂಗ್ ಆಗಬೇಕು, 1 ಕೋಟಿಂಗ 2 ಕೋಟಿಂಗ್ ಆಗಿದೆ, ಅದನ್ನು ಪರಿಶೀಲನೆ ಮಾಡಬೇಕಾಗ್ತದೆ. ಎಲ್ಲವೂ ರೀತಿಯೂ ಕೂಡ ನಮ್ಮ ಸಾರ್ವಜನಿಕರ ತೆರಿಗೆಯಿಂದ ಮಾಡಿದಂತಹ ಈ ಕಾಮಗಾರಿಗಳು 5 ಕೋಟಿ ರೂಪಾಯಿ ಅಂತ ಹೇಳಿದರೆ ಸಾಮಾನ್ಯವಲ್ಲ. ಇದನ್ನು ಜನರು ಇದಕ್ಕೆ ಬಹಳಷ್ಟು ಒಂದು ಅಪಾದನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಕಳಪ ಕಾಮಗಾರಿ ಮಾಡ್ತಿದ್ದಾರೆ. ತಾರತೂರಿ ಮಾಡುವಂಥ ಕಾಮಗಾರಿಯನ್ನು ಜಿಲ್ಲಾಡಳಿತ, ನಗರಸಭೆಯ ಸಂಬಂಧಪಟ್ಟ ಇಂಜಿನಿಯರು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು. ಅದು ಕಾಮಗಾರಿ ಚೆನ್ನಾಗಿ ಆಗದಿದ್ದರೆ ಅದನ್ನು ಒಂದೇ ಒಳ್ಳೆಯದಾಗಿ ಮಾಡಿ, ಇಲ್ಲದ ಅದಕ್ಕೆ ಬಿಲ್ಲನ್ನು ಪೆಂಡಿಂಗ್ ಇರಬೇಕಂತೇಳಿ ನಾನು ನಾಗರಿಕ ಸಮಿತಿ ಮತ್ತು ನಮ್ಮ ಏನು ನಗರಸಭೆಯ ಮಾಜಿ ಸದಸ್ಯನಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಸುಂದರ ಕ್ಷಣವನ್ನು ನೋಡಲು ಹುಬ್ಬಳ್ಳಿಯ ರಾಮಭಕ್ತರು ಕೂಡ ವಿಶೇಷ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ರು. ನರೇಂದ್ರ ಮೋದಿ ಅವರು ಅದ್ದೂರಿಯಾಗಿ ಉದ್ಘಾಟನೆ ಮಾಡಿದ್ರು. ಅದ್ಭುತ ಕ್ಷಣವನ್ನು ತುಂಬಿಕೊಂಡು ಬಂದಂಥ ರಾಮಭಕ್ತರಿಗೆ ಹುಬ್ಬಳ್ಳಿಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲಕ ಡಾಕ್ಟರ್ CHVSV ಪ್ರಸಾದ, KLE ಚೇರ್ಮನ್ ಪ್ರಭಾಕರ್ ಕೋರೆ ಅವರಿಗೆ ಸ್ವಾಗತವನ್ನು ಕೋರಿದರು. बोलो भारत माता की वंदे मातरम, वंदे मातरम, जय श्री राम, जय श्री राम, जय श्री राम, जय श्री राम, बोलो भारत माता की वंदे मातरम. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಮಾರಾಮಾರಿಯಾಗಿ ಪೊಲೀಸ್ ಠಾಣೆಗೆ ನುಗ್ಗಿದ ಘಟನೆ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲಿ ನಡೆದಿದೆ. ಹನುಮಂತಪ್ಪ ನೀಲಿ ಎಂಬಾತನ ಮೇಲೆ ಮಹೇಶಗೌಡ ಪಾಟೀಲ್ ಹಾಗೂ ಸಹೋದರ ವಿಧಾನಸೌಧಕ್ಕೆ ಏಕಾಏಕಿ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದಂತಹ ಹನುಮಂತಪ್ಪ ನೀಲಿ ಪಕ್ಕದಲ್ಲಿದ್ದ ಉಪನಗರ ಪೊಲೀಸ್ ಠಾಣೆಗೆ ಓಡಿ ಹೋಗಿದ್ದಾನೆ. ಪೊಲೀಸ್ ಠಾಣೆಗೆ ಹೋದರೂ ಕೂಡ ಹೊಡೆದಾಡಿಕೊಂಡಿದ್ದಾರೆ. ಕೂಡಲೇ ಪೊಲೀಸರು ಜಗಳವನ್ನು ಬಿಡಿಸಿ ವಿಚಾರಣೆ ನಡೆಸಿದ್ದಾರೆ. ಮಿನಿ ವಿಧಾನಸೌಧದಲ್ಲಿ ಹೊಡೆದಾಡಿದಂತಹ ದೃಶ್ಯ ವೈರಲ್ ಆಗಿದ್ದು ನಗರ ನಿವಾಸಿಗಳು ಆತಂಕಗೊಂಡಿದ್ದಾರೆ. ಓಡು 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 ಜೋರ್ ಮೇಡಮ್, ಅವ್ರಿಬ್ರು ನೋಡ್ರಿ, ಅವ್ರಿಬ್ರು ಹೋಗ್ಬಿಡ್ರಿ. ಇನ್ನೊಬ್ಬ ಇನ್ನೊಬ್ಬ
ನವಲಗುಂದ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮುಖ್ಯಮಂತ್ರಿಗಳು ನಗರಕ್ಕೆ ಫೆಬ್ರವರಿ ತಿಂಗಳಿನಲ್ಲಿ ಆಗಮಿಸಿ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅಣ್ಣಿಗೇರಿ ಹಾಗೂ ನವಲಗುಂದ ಆಶ್ರಯ ಯೋಜನೆಯಡಿ ಆಯ್ಕೆಗೊಂಡಂತಹ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣಾ ಕುರಿತು ನಡೆಯಲಿರುವಂತಹ ಕಾರ್ಯಕ್ರಮಗಳ ಪೂರ್ವಭಾವಿ ಹಾಗೂ ಜನವರಿ 26ರಂದು ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆ ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಅಣ್ಣಿಗೇರಿ ಹಾಗೂ ನವಲಗುಂದ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಶಾಸಕ ಕೋನರೆಡ್ಡಿ ಸಭೆಯನ್ನು ನಡೆಸಿದರು. ಈ ಪೂರ್ವಭಾವಿ ಸಭೆಯಲ್ಲಿ ನವಲಗುಂದ ತಹಶೀಲ್ದಾರರಾದ ಸುಧೀರ ಸಾಹುಕಾರ, ಅಣ್ಣಿಗೇರಿ ತಹಶೀಲ್ದಾರ್ ಶಿವಾನಂದ ಹೆಬ್ಬಳ್ಳಿ, ಸಿಪಿಐ ರವಿ ಕಪ್ಪತರ, ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕು ಇಒ ಭಾಗ್ಯಶ್ರೀ ಜಾಗೀರದಾರ, ಅಣ್ಣಿಗೇರಿ ಪುರಸಭೆ ಮುಖ್ಯಾಧಿಕಾರಿ ಎನ್ಸಿ ಗದ್ದಿಗೌಡರ, ನವಲಗುಂದ ಪುರಸಭೆಯ ಸದಸ್ಯರುಗಳ ಸೇರಿದಂತೆ ಹಲವಾರು ಇಲಾಖೆ ಅಧಿಕಾರಿಗಳು ಭಾಗವಹಿಸಿದರು. ನಾನು ಇಷ್ಟ ಹೇಳ್ತಕ್ಕಂಥದ್ದು, ಯಾವುದೇ ರಾಷ್ಟ್ರೀಯ ಹಬ್ಬ ಬರಲಿ ಗೌರವವಾಗಿ ನಡೆಯಬೇಕು. ಮುಂದೆ ಜನವರಿ 26 ಬರುತ್ತೆ ಇಮಿಡಿಯೇಟ್ ಆಗಿ. ಅದ್ರ ಪೂರ್ವಭಾವಿ ಸಭೆಯನ್ನು ಇದನ್ನು ತಗೊಂಡ್ಬರ್ರಿ. ನಾ ಕೆಲವು ಕಡೆ ನೋಡಾಕತ್ತೀನಿ, ಅಧಿಕಾರಿಗಳು ಬಹಳ ಆರಾಮ್ಸೆ ಬಂದು ನಾವು ಭಾಷಣ ಮಾಡೋ ಟೈಮ್ ಬಂದು ಅಟೆಂಡ್ ಆಗ್ತಾವ. ನಾವು ಒಂದು ಹೇಳ್ಬಿಡ್ತೀನಿ, ಎಲ್ಲಾ ಪಿಡಿಒಗಳು, ನಾನು ಯಾವ ಹಳ್ಳಿಗೆ ಹೋಗ್ತೀನಿ ಸಮಸ್ಯೆ ಕೇಳಕ್ ಹೋದಾಗ ಇಮಿಡಿಯೇಟ್ ಆಗಿ ಪಿಡಿಒಗಳು ಇರ್ತಾರ, ನೀವು ಒಂದು ಸರ್ಕ್ಯುಲರ್ ಹೊಡಿಸ್ಬಿಡ್ರಿ. ಎಲ್ಲೆಲ್ಲಿ ನನ್ನ ಟಿಪಿ ಇರ್ತೈತಿ ಅಥವಾ ಊರಲ್ಲಿ ಹೇಳ್ತೀವಿ, ಅಲ್ಲಿ ಕಂಪಲ್ಸರಿ ಪಿಡಿಒ ಇರಲೇಬೇಕು, ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೇಕು. ಆ ಸಮಸ್ಯೆ ಕೇಳುವಂತ ನಾನು ಬಗೆಹರಿಸಬಾರಾಗತ್ತೇನೆ ಹೊರತಾಗಿ ಇವ್ರು ಯಾರು ಇರಂಗೇ ಇಲ್ಲ. ನಾನು ತುಂಬಾ ಅನುಭವ ಇದೆ ಅಂತ ಎಲ್ಲ ದುಡ್ಡು ಹಾಕೊಂಡು ಹೊಟ್ಟಿಲ್ಲ ಅಷ್ಟ. ತಹಸೀಲ್ದಾರ್ ಕೆಲಸ ನಾನು ಮಾಡ್ತೀನಿ, ಇವರ ಕೆಲಸ ನಾನು ಮಾಡ್ತೀನಿ, ಇಂಜಿನಿಯರ್ ಕೆಲಸ ನಾನು ಮಾಡ್ತೀನಿ, ಕಡೆಗೆ ನಿಮ್ ಫೋನ್ ಮೇಲೆ ಹೇಳ್ತೇನೆ ಅಷ್ಟೇ. ಮೈಸೂರು ಟಿ ನರಸೀಪುರ ಮುಖ್ಯ ರಸ್ತೆ ಹಲನಹಳ್ಳಿ ರಿಂಗ್ ರೋಡ್ ಪಕ್ಕ ಇರುವಂತಹ ರಾಯಲ್ ಓಕೆ ಅಂಗಡಿಯಲ್ಲಿ ಕನ್ನಡವನ್ನೇ ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸುತ್ತಿರುವುದು ಕಂಡು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಕನ್ನಡವನ್ನು ಕಡೆಗಣಿಸಿ ರಾಜಾರೋಷವಾಗಿ ವ್ಯವಹರಿಸುತ್ತಿರುವುದನ್ನು ಎಷ್ಟು ಸರಿ ಎಂದು ಪ್ರಶ್ನಿಸಿ ಆಂಗ್ಲ ಭಾಷೆಯಲ್ಲಿ ಇರುವ ನಾಮಫಲಕ ತೆರವುಗೊಳಿಸಿ ಕನ್ನಡ ನಾಮಫಲಕಗಳನ್ನು ಅಳವಡಿಸಲಿಲ್ಲ ಎಂದರೆ ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಖಡಕ್ ಎಚ್ಚರಿಕೆಯನ್ನು ನೀಡಿದರು. ಈ ಮಟ್ಟಿಗೆ ರಾಜರೋಷವಾಗಿ ಕನ್ನಡ ನಾಡಲ್ಲಿ ಈ ರೀತಿ ಅಧಿಕಾರ ಕುದುರಿಸ್ತಾ ಇದ್ದಾರೆ, ವಹಿವಾಟು ಮಾಡ್ತಾ ಇದ್ದಾರೆ ಅಂದರೆ ಅಧಿಕಾರ ಸತ್ತೋಗಿದೆಯಾ, ಅಧಿಕಾರಿಗಳು ಕಣ್ಣು ಹಿಂಗೋಗಿದೆಯಾ ಇಲ್ವೋ, ಅಧಿಕಾರಿಗಳ ಕಣ್ಣು ಹಿಂಗೋಗಿದೆಯಾ ಅಂತ ಇಂಥ ದೊಡ್ಡ ಒಂದು ವಹಿವಾಟಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವ ರೀತಿ ಪರವಾನಗಿ ಕೊಟ್ಟಿದ್ದಾರೆ, ಅನುಮತಿ ಯಾವ ರೀತಿ ಕೊಟ್ಟಿದ್ದಾರೆ, ಇವರು ಹೊಟ್ಟೆಗೆ ಅನ್ನ ತಿಂತಾರೋ ಮಣ್ಣು ತಿಂತಾರೋ. ಈ ಅಧಿಕಾರಿಗಳು ಕನ್ನಡ ನಾಡಲ್ಲಿದ್ದಾರಾ, ಇಲ್ಲ ಆಂಧ್ರ ಪ್ರದೇಶದಲ್ಲಿದ್ದಾರಾ, ಇಲ್ಲ ತಮಿಳುನಾಡಲ್ಲಿದ್ದಾರಾ, ಇಲ್ಲ ತೆಲಂಗಾಣದಲ್ಲಿದ್ದಾರಾ, ಇಲ್ಲ ಮಧ್ಯಪ್ರದೇಶದಲ್ಲಿದ್ದಾರಾ? ಇವ್ರು ಏನು ಕಣ್ಣು ಹಿಂಗೋಗಿದೆ, ಕಣ್ಣು ಮೊಳಕೆ ಬಂದ್ಬಿಟ್ಟಿದ್ಯಾ? ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಕಣ್ಣು ಕಿತ್ತಾಕ್ಬಿಟ್ಟವಳ ಏನೋ ಗೊತ್ತಿಲ್ಲಪ್ಪ. ಇಂಥ ಅವಿವೇಕಿ ಅಧಿಕಾರಿಗಳ ನಡುವೆ ನಾವು ಏನಾರು ಹೋರಾಟ ಮಾಡವ ಅಂತ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರ ಅಂತ ಹೇಳೋವಂಥ ಅಧಿಕಾರಿಗಳು, ಅರಮನೆಗಳ ನಗರ ಅಂತ ಹೇಳೋವಂಥ ಅಧಿಕಾರಿಗಳು, ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಭೂಮಿ ಅಂತ ಹೇಳೋವಂಥ ಜನಪ್ರತಿನಿಧಿಗಳು, ಹುಚ್ಚು ಅಧಿಕಾರಿಗಳು, ಇವ್ರಿಗೆ ಯಾವ ಮಟ್ಟಿಗೆ ನಾವು ಮಂಗಳಾರತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ ಇದು ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನದ ನಗರ, ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಆಂಗ್ಲ ಭಾಷೆಗೆ ಎಷ್ಟೊಂದು ಹೊಂದ್ಕೊಂಡಿದ್ದಾರೆ. ಕನ್ನಡ ಭಾಷೆಯನ್ನು ಕಡೆಗಣಿಸಿ ಕನ್ನಡ ಶೇಕಡ 15 ಭಾಗ ಇದೆ, ಆಂಗ್ಲ ಭಾಷೆ 75% ಭಾಗ ಇದೆ. ನಾವು ಏನಾಗಿ ಅಧಿಕಾರಿಗಳಿಗೆ, ಬಂಡ ಅಧಿಕಾರಿಗಳಿಗೆ, ಹಣಬಾಕ ಅಧಿಕಾರಿಗಳಿಗೆ, ಏಡಿ ಅಧಿಕಾರಿಗಳಿಗೆ ಏನಾದ್ರು ಚೀಮಾರಿ ಹಾಕೋಣ, ನಮಗೆ ತಡೆಯಕ್ಕಾಗ್ತಾ ಇಲ್ಲ. ಇಂಥ ಪವಿತ್ರವಾದಂಥ ಮೈಸೂರು ಸಾಂಸ್ಕೃತಿಕ ನಗರದಲ್ಲಿ ಇದರಲ್ಲಿ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹಾರ ಮಾಡುವಂಥ ಇಂಥ ಅವಿವೇಕಿ ಉದ್ದಿಮೆದಾರರನ್ನ ಮಾಡಿ ನಗರ ಪಾಲಿಕೆ ಅವರು ದಂಡ ವಿಧಿಸುವುದರ ಮೂಲಕ ಅವ್ರಿಗೆ ಜನಮುರಿ ಕಟ್ಟಬೇಕು ಅಂತ ಮೈಸೂರು ಹೃದಯವಂತ ಕನ್ನಡ ಆಗ್ರಹಿಸುವುದರ ಮೂಲಕ ಬರ್ತಾ ಇರ್ತೇವೆ. ಇನ್ನೊಂದು ವಾರದೊಳಗಡೆ ಇವರೇನಾದರೂ ಬಂದು ಇದನ್ನು ತೆರವುಗೊಳಿಸಿ, ಆಂಗ್ಲ ಭಾಷೆಯನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಹಾಕಲಿಲ್ಲ ಅಂದರೆ ಇನ್ನು 28ನೇ ತಾರೀಕು ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಸಮರ್ಪಿಸ್ತಾ ಇದ್ದೀನಿ.
ಜೈ ಕನ್ನಡಾಂಬೆ, ಜೈ ಕನ್ನಡ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕುರಿತು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿಕೆ ಈಗ ವಿವಾದಕ್ಕೆ ಕಾರಣ ಆಗಿದೆ. ದೇವಸ್ಥಾನದ ಜಾಗದಲ್ಲಿ ಅನಾದಿ ಕಾಲದಿಂದ ಇರುವ ಮನೆಗಳ ನೆಲಸಮ ಮಾಡುವ ಹೇಳಿಕೆ ವಿವಾದಕ್ಕೆ ಗುರಿಯಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ನೀಲನಕ್ಷೆ ಸಿದ್ಧಪಡಿಸಿರುವಂತಹ ಶಾಸಕ ಅಶೋಕ್ ಕುಮಾರ್ ರೈ ದೇವಸ್ಥಾನಕ್ಕೆ ಅಡ್ಡಲಾಗಿ ಇರುವ ಮಹಿಳಾ ಪೊಲೀಸ್ ಠಾಣೆ ಸ್ಥಳಾಂತರ ಮತ್ತು ಅಂಚೆ ಕಚೇರಿಯ ಒಂದಷ್ಟು ಜಾಗವನ್ನು ಬಳಸಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಅಭಿವೃದ್ಧಿ, ದೇವಸ್ಥಾನದ ಎದುರಿನ ಅಂಗಡಿ ಮತ್ತು ಮನೆಗಳನ್ನು ನೆಲಸಮಗೊಳಿಸಲು ತೀರ್ಮಾನದ ಬಗ್ಗೆ ಮಾತನಾಡಿದರು. ದೇವಸ್ಥಾನದ ಜಾಗದಲ್ಲಿ ಕಳೆದ 150 ವರ್ಷಕ್ಕಿಂತಲೂ ಹೆಚ್ಚು ಕಾಲದಿಂದ ಇರುವಂಥ ಸುಮಾರು 10ಕ್ಕೂ ಮಿಕ್ಕಿದ ಮನೆಗಳನ್ನು ನೆಲಸಮ ಮಾಡಲು ತೀರ್ಮಾನ ಮಾಡಿ ದೇವಸ್ಥಾನದ ಜಾಗವನ್ನು ಆದಷ್ಟು ಬೇಗ ಬಿಟ್ಟುಕೊಡಲು ಶಾಸಕರು ಸೂಚನೆಯನ್ನು ನೀಡಿದರು. ಏಕಾಏಕಿ ಮನೆ ಬಿಟ್ಟು ತೆರಳುವಂತೆ ಹೇಳಿರುವ ಶಾಸಕರು ತಮ್ಮ ತೀರ್ಮಾನವನ್ನು ಬದಲಿಸುವಂತೆ ಮನವಿಯನ್ನು ಮಾಡಲಾಗಿದೆ. ಬಂದ್ರಿ ವರ್ಷಕ್ಕೆ ಒಂದು ಕಮಿಟಿಗಳಾಗ್ತದೆ. ಆ ಕಮಿಟಿಗಳು ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡ್ತಾರೆ. ಅದರಲ್ಲಿ ಮಾಸ್ಟರ್ ಪ್ಲಾನ್ ಇಲ್ಲ. ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಡ್ರೈನೇಜ್ ವ್ಯವಸ್ಥೆ ಎಲ್ಲಿದೆ? ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕಿಲ್ಲ. ಮೈನ್ ಡ್ರೈನೇಜ್ ಹೋಗುವಂತ ಕೆಲಸಗಳು ಆಗಬೇಕು. ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕನೆಕ್ಟ್ ಆಗಿದ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳು ಇಲ್ಲ. ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇದ್ದಂತ ಒಂದು ಈಗ ಇರುವಂತ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಈಗ ನಾವು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇದನ್ನು ಸರ್ಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಅದು ಅಲ್ಲಿ 43, 41, 25, 41 ಬರೆದಿರುವಂತದ್ದು ಮೇನ್ ರೋಡ್ ಅಲ್ಲಿ ಇರುವಂತದ್ದು. ಆ ಮೇನ್ ರೋಡಿನಲ್ಲಿ ನಾವು ಈಗ ನೋಡಿದ್ರೆ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನ ಕಾಣುವುದಿಲ್ಲ ನಿಮಗೆ. ಬರೀ ಇಸ್ತಿರಿ ಅಂಗಡಿಗಳು, ಏನು ಕೆಲವು 4-5 ಅಂಗಡಿಗಳು, ಸ್ಟೇಷನ್, ಬಾಕಿದೊಂದು 10-11 ಮನೆ, ಇದು ಮಾತ್ರ ನಮಗೆ ಕಾಣುದು. ಮಹಾಲಿಂಗೇಶ್ವರ ದೇವಸ್ಥಾನ ಕಾಣುದಿಲ್ಲ. ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಇದಕ್ಕೆ ಮುಂಚೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ. ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು. ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಲ್ಲಿ ದೊಡ್ಡ ಕ್ಷೇತ್ರ, ಅದು ಇಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ. ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು. ಅಲ್ಲಿ ಕೂಡ ನಾವು ಒಂದು 370 ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದ್ವಿ. ಅಲ್ಲಿ ಡ್ಯಾಮ್ ಅನ್ನು ಕಟ್ಟಿ, ಅಲ್ಲಿ ನೀರನ್ನು ನಿಲ್ಲಿಸಿ, ಅಲ್ಲಿ ಬೋಟಿಂಗ್ ಮಾಡಿ, ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತ ಆಕರ್ಷಣೆ ಮಾಡುವಂತ ಎಲ್ಲಾ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ. ಪುತ್ತೂರಿಗೆ ಬಂದ್ರೆ ಮಹಾಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಒಂದು ಈ ತೋಡಿನ ಬದಿಯಲ್ಲಿ ಒಂದು 7 ಮನೆಗಳಿದೆ. ನಾವು ಈ ಯಾವ 7 ಮನೆಗಳಿದೆ ಅವರ ಹತ್ರ ಈಗಲೇ ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ, ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯಮಾಡಿ ಬಿಟ್ಟು ಕೊಡಬೇಕು. ಅಲ್ಲಿ ಇದ್ದವರು ಎಲ್ಲ ಯಾರು ಬೇಜಾರು ಮಾಡ್ಕೊಡ್ಬೇಡಿ. ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು 2-3 ಮನೆಯಲ್ಲಿ ಈಗಲೇ ಅವ್ರ ಹತ್ರ ಇದೆ. ನಾನು ಮಾತಾಡೋದು ಓಪನ್ ಆಗಿ, ಅದರಲ್ಲಿ ಗ್ಯಾಪ್ ಏನು ಇಡುವುದಿಲ್ಲ. ಅದರಿಂದ ಅವರು 2 ಮನೆ ದೇವರ ದಯೆಯಿಂದ ಇಲ್ಲಿ ಇದ್ದು ಸ್ವಂತ ಮನೆ 2-3 ಮನೆ ಮಾಡ್ಕೊಂಡಿದ್ದಾರೆ. ಒಳ್ಳೇದಾಗ್ಲಿ, ಎಲ್ಲರೂ ಒಳ್ಳೇದಾಗ್ಬೇಕು. ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡ್ಬೇಕು, ಅವರು ನೀವು ಬಿಟ್ಟು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಒಂದು ಅಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಆದ್ರೆ ಬಿಟ್ಟು ಕೊಡೋದಿದ್ದಲ್ಲಿ ನಾವು ಅದನ್ನು ಡೆಮಾಲಿಷ್ ಮಾಡ್ತೇವೆ, ಅದನ್ನು ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಆ ತೋಡು ಏನ್ ಬರ್ತದೆ ಸೈಡ್ ಇಂದ, ಆ ತೋಡಿಗೆ ನಾವು ರಿಟೈನಿಂಗ್ ವಾಲ್ ಕಟ್ಟಿ ಅಲ್ಲಿಂದ 6 ಫೀಟ್ ಎತ್ತರಕ್ಕೆ ತಲೆಯಿಂದ ಇಲ್ಲಿವರೆಗೆ ತೋಡಿಗೆ ರಿಟೈನಿಂಗ್ ವಾಲ್ ಕಟ್ಟಿ ಕಾಂಪೌಂಡ್ ವಾಲ್ ಅನ್ನು ಕಟ್ತೇವೆ. ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕೆಂಬಂತ ಉದ್ದೇಶದಿಂದ ಸ್ಥಳೀಯ ಶಾಸಕರು ಮತ್ತು ಅಲ್ಲಿಯ ಆಡಳಿತ ಮಂಡಳಿಯವರು ನಮ್ಮ ಜಾಗವನ್ನು ಕೊಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂಥ ಎಲ್ಲ ಆ ವಾಸ ಮಾಡುವಂಥ ದೇವಸ್ಥಾನದ ಚಾಕರಿಯವರು ಅದಕ್ಕೆ ಒಪ್ಪಿಕೊಂಡದ್ದು ಹೇಗೆ ಅಂತ ಕೇಳಿದರೆ, ನಮಗೆ ಅದಕ್ಕೆ ಬೇಕಾದಂಥ ಏನಾದರೂ ಪರಿಹಾರವನ್ನು ಕೊಡಬೇಕೆಂಬಂಥ ಉದ್ದೇಶದಿಂದ ಒಂದು ಸುತ್ತಿನ ಮಾತುಕತೆ 2-3 ಜನ ಕರೆದು ಮಾತಾಡಿದರು. ಈಗಲೂ ಕೂಡ ನಾವು ಹೇಳಿದ ಮಾತಿಗೆ ಬದ್ಧರು. ಯಾಕೆಂತ ಕೇಳಿದರೆ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕಾದ್ದು ಅದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮಗೂ ಕೂಡ ಬೇರೆ ವ್ಯವಸ್ಥೆಗಳಾಗಬೇಕೆಂಬ ಉದ್ದೇಶದಿಂದ 2-3 ವಿಚಾರಗಳನ್ನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಆದರೆ ನಿನ್ನೆಯ ದಿನ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ
ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಮಾನ್ಯ ಅಶೋಕ್ ರೈ ಅವರು ಒಂದು ಮಾತನ್ನು ಹೇಳಿದರು. ಅದು ತಪ್ಪಿ ಹೇಳಿದ್ದ ಅಥವಾ ಉದ್ರೇಕದಲ್ಲಿ ಹೇಳಿದ್ದ ಅಲ್ಲ ಉದ್ದೇಶಪೂರ್ವಕವಾಗಿ ಹೇಳಿದ್ದ ಗೊತ್ತಿಲ್ಲ. ಒಂದು ವೇಳೆ ಯಾರು ಹೇಳಿದ್ರೆ ಅವರನ್ನು ಬುಲ್ಡೋದರ್ ತಂದು ಅದನ್ನು ಹುಡಿ ಮಾಡ್ತೇವೆ ಎಂಬಂಥ ಮಾತುಗಳ ಅರ್ಥ ಬರುವ ರೀತಿಯಲ್ಲಿ ವರ್ತಿಸಿದ್ದಾರೆ. ನಮ್ಮದು ಅದಕ್ಕೇನು ಆಕ್ಷೇಪ ಇಲ್ಲ, ಯಾಕಂದರೆ ಅಧಿಕಾರ ಅವರ ಕಡೆಯಲ್ಲಿದೆ. ಅಧಿಕಾರ ಇರುವಾಗ ಯಾರು ಕೂಡ ಅದನ್ನು ಚಲಾಯಿಸುವಂಥದ್ದು, ಅದು ಚಲಾಯಿಸುವಾಗ ಮಾತ್ರ ವ್ಯತ್ಯಾಸಗಳನ್ನು ನೋಡಬೇಕು. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂಥದ್ದಲ್ಲ. ಆ ನಿಟ್ಟಿನಲ್ಲಿ ನಾನು ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಸರ್ಕಾರದಲ್ಲಿ ಕೇಳಿಕೊಳ್ಳೋದೇನೆ ಅಂತ ಕೇಳಿದರೆ, ದೇವಸ್ಥಾನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಲ್ಲಿ ವಾಸ ಮಾಡುವಂಥ ಯಾರದೇ ಆಕ್ಷೇಪಗಳು ಇಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಪರಸ್ಪರ ಮಾತನಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಂಡು ಮಾಡುವಂಥದ್ದೇ ಉತ್ತಮ ಅಂತ ನಾವು ಹೇಳುವಂಥದ್ದು. ಮತ್ತು ಈ ಬಗ್ಗೆ ಮಾಲಿಂಗೇಶ್ವರ ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂಬಂಥ ಹಾರೈಕೆಯನ್ನು ಬಯಸ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀರಾಮನ ವಿದ್ಯುಕ್ತ ಪ್ರತಿಷ್ಠಾಪನೆ ನಂತರ ಪೂಜೆಗೆ ಪೇಜಾವರ ಶ್ರೀಗಳ ನೇತೃತ್ವ. ಇಂದಿನಿಂದ ಆರಂಭಗೊಂಡ 48 ದಿನಗಳ ಮಂಡಲೋತ್ಸವ. ವಿವಿಧ ಮಂತ್ರ ಶ್ಲೋಕಗಳಿಂದ ಶ್ರೀರಾಮನಿಗೆ ವಿಶೇಷ ಪೂಜೆ. ನಾನು ನಾಸ್ತಿಕನಲ್ಲ, ಆಸ್ತಿಕ. ನಮ್ಮೂರಲ್ಲೂ ರಾಮನ ಗುಡಿ ಕಟ್ಟಿಸಿದ್ದೇನೆ. ಜೈ ಶ್ರೀರಾಮ್ ಯಾರದ್ದು ಖಾಸಗಿ ಸ್ವತ್ತಲ್ಲ, ಅದು ಪ್ರತಿಯೊಬ್ಬ ಭಕ್ತರ ಸ್ವತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ ಸಿಎಂ ಸಿದ್ದರಾಮಯ್ಯ. ಭಾರತ್ ಜೋಡೋ ನ್ಯಾಯಯಾತ್ರೆಗೆ ಧಿಕ್ಕಾರ ಕೂಗಿದ ಕಾಂಗ್ರೆಸ್ ಕಾರ್ಯಕರ್ತರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಘೋಷಣೆ ಕೂಗುವ ಭರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮಹಾ ಎಡವಟ್ಟು. ದೇವಸ್ಥಾನಕ್ಕೆ ಕರೆದೊಯ್ದು ಜೈ ಶ್ರೀರಾಮ್ ಘೋಷಣೆ ಕೂಗಲು ಒತ್ತಾಯ. ಹುಮನಾಬಾದ್ನಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ಮೇಲೆ ಹಲ್ಲೆ. ಜಾತಿ ನಿಂದನೆ ಆರೋಪದಲ್ಲಿ 4 ಬಂಧಿಸಿದ ಪೊಲೀಸರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಸದಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ.